ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತ್ನಾಳ್. ಇದು ಕ್ಲಾಸ್ ನಂಬರ್ 1072 ಆಗುತ್ತೆ ಮತ್ತು ಫೆಬ್ರವರಿ 2026 6ನೇ ಭಾಗದ ಪ್ರಮುಖವಾಗಿರ್ತಕ್ಕಂಥ ಪ್ರಚಲಿತ ಘಟನೆಗಳನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ 6 ಆಗುತ್ತೆ, ಫೆಬ್ರವರಿ 2026. ಓಕೆ, ಸೊ ಮೊದಲ ಪ್ರಶ್ನೆ ಏನಿದೆ, ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ 2026ನೇ ಸಾಲಿನ ನಾಡೋಜ ಪ್ರಶಸ್ತಿಯನ್ನು ಸಾಹಿತಿ ಪ್ರೊಫೆಸರ್ ಸಿ ಮಹಾದೇವಪ್ಪನವರಿಗೆ ಹಾಗೂ ಶಿಕ್ಷಣ ತಜ್ಞ ಪ್ರೊಫೆಸರ್ ಜಿ ರಾಮಕೃಷ್ಣರವರಿಗೆ ಮತ್ತು ಸಮಾಜ ಸೇವಕ ಎಚ್ ಸಿ ಸತ್ಯನ್ ಅವರಿಗೆ ನೀಡಲಾಗಿದೆ. 2026 ನಾಡೋಜ ಪ್ರಶಸ್ತಿಗಳನ್ನು. ನಾಡೋಜ ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ವಿಶ್ವವಿದ್ಯಾಲಯ ಹಂಪಿ ಕನ್ನಡ ವಿಶ್ವವಿದ್ಯಾಲಯ. ಅದು ಯಾವಾಗ ಸ್ಥಾಪನೆ ಆಯಿತು ಅಂತಕ್ಕಂಥ ವಿಚಾರ, ಅದರ ಧ್ಯೇಯವಾಕ್ಯವೇನು, ಅದರ ಸ್ಥಳ ಎಲ್ಲಿದೆ, ಹೀಗೆ ಹಲವಾರು ಪ್ರಶ್ನೆಗಳು ಬಂದೋಗಿದ್ದಾವೆ. ಸಾಮಾನ್ಯವಾಗಿ ವಿಶ್ವವಿದ್ಯಾಲಯಗಳು ತಮ್ಮ ಘಟಿಕೋತ್ಸವದ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿಯನ್ನು ಕೊಡೋದನ್ನು ಕಾಣ್ತಾ ಇದ್ದೀವಿ. ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡ್ತಕ್ಕಂಥ ಡಾಕ್ಟರೇಟ್ ಪದವಿಯನ್ನು ನಾಡೋಜ ಪ್ರಶಸ್ತಿ ಅಂತ ಕರಿತೀವಿ. ದ 2026 ನಾಡೋಜ ಅವಾರ್ಡ್ ವಾಸ್ ಕಾನ್ಫರ್ಡ್ ಅಪಾನ್ ರೈಟರ್ ಪ್ರೊಫೆಸರ್ ಸಿ ಮಹಾದೇವಪ್ಪ, ಅಕಾಡೆಮಿಷಿಯನ್ ಪ್ರೊಫೆಸರ್ ಜಿ ರಾಮಕೃಷ್ಣ, ಸೋಷಿಯಲ್ ವರ್ಕರ್ ಎಚ್ ಸಿ ಸತ್ಯಂ ಬೈ ಕನ್ನಡ ಯೂನಿವರ್ಸಿಟಿ ಹಂಪಿ. ಏನಿದೆ ಆರ್ಟಿಕಲ್? ಮೂವರಿಗೆ ನಾಡೋಜ ಗೌರವ. ವೈಚಾರಿಕ ಚಿಂತಕ ಡಾಕ್ಟರ್ ಜಿ ರಾಮಕೃಷ್ಣರವರು, ಸಂಶೋಧಕ ಪ್ರೊಫೆಸರ್ ಸಿ ಮಹಾದೇವಪ್ಪನವರು ಹಾಗೂ ಸಮಾಜ ಸೇವಕ ಡಾಕ್ಟರ್ ಎಚ್ ಸಿ ಸತ್ಯನ್ ಅವರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಕ್ತ ಸಾಲಿನ 2026ನೇ ಸಾಲಿನ ನಾಡೋಜ ಗೌರವಕ್ಕೆ ಆಯ್ಕೆಯಾಗಿದ್ದಾರೆ. ವಿವಿಯ 34ನೇ ಘಟಿಕೋತ್ಸವವನ್ನು ನುಡಿ ಹಬ್ಬ ಅಂತ ಕರಿತೀವಿ. ಫೆಬ್ರವರಿ 24ರಂದು ನಡೆಯಲಿದ್ದು ಅಲ್ಲಿ ಮೂವರನ್ನು ಗೌರವಿಸಲಾಗುತ್ತದೆ ಅಂತ ವಿವಿಯ ಕುಲಪತಿಗಳು ಆಗಿರತಕ್ಕಂಥ ಡಾಕ್ಟರ್ ಡಿ ಬಿ ಪರಮಶಿವಮೂರ್ತಿರವರು ತಿಳಿಸಿದರು. ಅಧ್ಯಕ್ಷತೆಯನ್ನು ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅವರು ವಹಿಸಲಿದ್ದಾರೆ. ಚಿಂತಕ ಡಾಕ್ಟರ್ ಕೆ ಮರಳು ಸಿದ್ದಪ್ಪನವರು ಭಾಷಣವನ್ನು ಮಾಡಲಿದ್ದಾರೆ ಅಂತ ಹೇಳಿದರು. ಈ ಸಂದರ್ಭದಲ್ಲಿ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೂಡ ಇರಲಿದ್ದಾರೆ ಅಂತ ಸೊ ಆರ್ಟಿಕಲ್ ಇತ್ತು, ನೋಡ್ಬೋದು. ಒಟ್ಟಾರೆಯಾಗಿ ಜಿ ರಾಮಕೃಷ್ಣ ಸೇರಿ ಮೂವರಿಗೆ ನಾಡೋಜ ಗೌರವ. ನಾಡೋಜ ಪ್ರಶಸ್ತಿಯನ್ನು 1995ರಿಂದ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಸಾಮಾನ್ಯವಾಗಿ ಕನ್ನಡ ವಿಶ್ವವಿದ್ಯಾಲಯ ಅಂತ ಕರಿತೀವಿ, ಕರ್ನಾಟಕದ ಹಂಪಿಯಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯ. 1991 ಕನ್ನಡ ವಿಶ್ವವಿದ್ಯಾಲಯ ಕಾಯ್ದೆ ಮೂಲಕ ಸ್ಥಾಪನೆ ಆಗಿರ್ತಕ್ಕಂಥದ್ದು 1991ರಲ್ಲಿ. ಓಕೆ, ಕನ್ನಡದ ಭಾಷೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಕರ್ನಾಟಕದ ಸಾಹಿತ್ಯ, ಸಂಪ್ರದಾಯಗಳು, ಸಂಸ್ಕೃತಿ, ಜಾನಪದವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯ. ಪ್ರತಿ ವರ್ಷ ಕನ್ನಡ ವಿಶ್ವವಿದ್ಯಾಲಯವು ನಾಡೋಜ ಪ್ರಶಸ್ತಿಗಳನ್ನು ನೀಡುತ್ತೆ. ಇದನ್ನು ಡಾಕ್ಟರೇಟ್ ಪದವಿ ಏನು ಕೊಡ್ತಾರೆ, ಗೌರವ ಡಾಕ್ಟರೇಟ್, ಅದಕ್ಕೆ ಸಮನಾಗಿರುತ್ತೆ. ಮೊದಲ ಪ್ರಶಸ್ತಿಯನ್ನು 1995ರಲ್ಲಿ ಕುವೆಂಪುರವರಿಗೆ, ಎಸ್ ನಿಜಲಿಂಗಪ್ಪನವರಿಗೆ ಮತ್ತು ಗಂಗೂಬಾಯಿ ಆನ್ಗಲ್ ಅವರಿಗೆ ನೀಡಲಾಗಿತ್ತು. ಮಾತೆಂಬುದು ಜ್ಯೋತಿರ್ಲಿಂಗ ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಒಂದು ಧ್ಯೇಯವಾಕ್ಯವಾಗುತ್ತೆ ಅಥವಾ ಅಡಿಬರಹವಾಗುತ್ತೆ. ವಿಜಯನಗರ ಜಿಲ್ಲೆಯ ಹಂಪಿ ಬಳಿ ಇರುವ ಕಮಲಾಪುರದಲ್ಲಿ ತನ್ನ ಸ್ಥಳವನ್ನು ಹೊಂದಿದೆ. ಕನ್ನಡ ವಿಶ್ವವಿದ್ಯಾಲಯ ಮಾತೆಂಬುದು ಜ್ಯೋತಿರ್ಲಿಂಗ 1991 ಸ್ಥಾಪನೆ. ಸೊ ಈ ರೀತಿಯಾಗಿರ್ತಕ್ಕಂಥ ಅಂಶಗಳು ಬಹಳ ಇಂಪಾರ್ಟೆಂಟ್. ಕೇಳಿದ್ದಾರೆ ಎಕ್ಸಾಮಲ್ಲಿ. 2026 ನಾಡೋಜ ಪ್ರಶಸ್ತಿಯನ್ನು ಮೂವರಿಗೆ ನೀಡಲಾಗ್ತಾ ಇದೆ. ವಿದ್ವಾಂಸರು, ಲೇಖಕರು ಡಾಕ್ಟರ್ ಜಿ ರಾಮಕೃಷ್ಣರವರು, ವಿಶ್ರಾಂತ ಪ್ರಾಧ್ಯಾಪಕರು ಪ್ರೊಫೆಸರ್ ಸಿ ಮಹಾದೇವಪ್ಪನವರು, ಡಾಕ್ಟರ್ ಎಚ್ ಸಿ ಸತ್ಯನ್ ವಿಶ್ರಾಂತ ಆಡಳಿತಾಧಿಕಾರಿಗಳು, ಇವರಿಗೆ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾವು ಕ್ಲಾಸ್ ನಂಬರ್ 777ನಲ್ಲಿ ಏಪ್ರಿಲ್ 2025 ಪಾರ್ಟ್ 5 ಕರೆಂಟ್ ಅಫೇರ್ಸ್ ಮಾತಾಡಬೇಕಾದ್ರೆ ನೋಡ್ಬೋದು, ನಮ್ಮ ತಮ್ನೆಲಲ್ಲೇ ಇತ್ತು, ತ್ರಿವಳಿ ಸಾಧಕರಿಗೆ ನಾಡೋಜ ಗೌರವ. ಡಾಕ್ಟರ್ ಬಸವಲಿಂಗ ಪಟ್ಟದೇವರು, ಡಾಕ್ಟರ್ ಪ್ರೊಫೆಸರ್ ಸಿ ಎಸ್ ಶರ್ಮಾ, ಪ್ರೊಫೆಸರ್ ತೇಜಸ್ವಿ ಕಟ್ಟಿಮನಿರವರಿಗೆ ನೀಡಿದ್ರು. ಅದಾದಮೇಲೆ 2025ನೇ ಸಾಲಿನಿಂದ 33ನೇ ಘಟಿಕೋತ್ಸವವನ್ನು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಶಿವರಾಜ್ ವಿ ಪಾಟೀಲ್ ಅವರಿಗೆ, ಸಾಹಿತಿ ಕು ವೀರಭದ್ರಪ್ಪನವರಿಗೆ, ಹಿಂದೂಸ್ತಾನಿ ಗಾಯಕ ಪಂಡಿತ್ ಎಂ ವೆಂಕಟೇಶ್ ಕುಮಾರ್ ಅವರಿಗೆ ನೀಡಲಾಗಿತ್ತು.
ಓಕೆ, ಹೀಗೆ ಪ್ರತಿ ವರ್ಷ ನಾವು ಯಾರ್ಯಾರಿಗೆ ನೀಡ್ತಾ ಇದ್ದಾರೆ ಅದೆಲ್ಲವನ್ನು ಹಾಗೆ ಕಂಟಿನ್ಯೂಸ್ ಆಗಿ ತಿಳ್ಕೊಂಡು ಬರ್ತಾ ಇದ್ದೀವಿ. ನಾಡೋಜ ಪ್ರಶಸ್ತಿ ಹಂಪಿ ವಿಶ್ವವಿದ್ಯಾಲಯ ಯಾರಿಗೆ ಕೊಟ್ಟಿದ್ರು, 2024ರಲ್ಲಿ ಯಾರಿಗೆ ಕೊಟ್ಟಿದ್ರು, 25ರಲ್ಲಿ ಯಾರಿಗೆ ಕೊಟ್ಟರು, ಈಗ 26ರಲ್ಲಿ ಯಾರಿಗೆ ಕೊಟ್ಟರು. ಸೊ ಅವೆಲ್ಲವನ್ನು ತಿಳ್ಕೊಂಡಿರಬೇಕು. ಎಲ್ಲವೂ ಪ್ರಶ್ನೆಗಳಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಆಗ ಪ್ರಶ್ನೆಗಳು ತೆಗಿತಾ ಹೋದರೆ 1000 ಪ್ರಶ್ನೆಗಳ ಪ್ರಶ್ನೆ ಪತ್ರಿಕೆ ಮಾಡಬೇಕಾಗುತ್ತೆ. ಓಕೆ, ಆಸ್ ಎ ಕಾಂಪಿಟೇಟಿವ್ ಎಕ್ಸಾಮ್ ಆಸ್ಪಿರೆಂಟ್ ಆಗಿ ನಮ್ಮ ಸುತ್ತಮುತ್ತ ನಡೀತಕ್ಕಂಥ ವಿಚಾರಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ. ಓಕೆ, ಎರಡನೇ ಪ್ರಶ್ನೆ, ಮನ್ ಕಿ ಬಾತ್ ಪ್ರಧಾನಮಂತ್ರಿಯವರು ಈ ಒಂದು ಮನ್ ಕಿ ಬಾತಲ್ಲಿ ಕರ್ನಾಟಕದ 3 GI ಟ್ಯಾಗ್ ಉತ್ಪನ್ನಗಳ ಬಗ್ಗೆ ಮಾತಾಡಿದ್ದಾರೆ. 3 ಕೂಡ ಕೃಷಿ ಉತ್ಪನ್ನಗಳೇ ಆಗಿದ್ದಾವೆ. ಹಾಗಾದರೆ ಆ 3 GI ಟ್ಯಾಗ್ ಪಡೆದಿರ್ತಕ್ಕಂಥ ಕರ್ನಾಟಕದ ಕೃಷಿ ಉತ್ಪನ್ನಗಳು ಯಾವ್ಯಾವು, ಏನು ಸುದ್ದಿ ಇದೆ, ಯಾವಾಗ GI ಟ್ಯಾಗ್ ಕೊಟ್ಟಿದ್ರು, ಆ ಒಂದು ಉತ್ಪನ್ನಗಳನ್ನು ಯಾವ ಜಿಲ್ಲೆಯಲ್ಲಿ ಬೆಳೀತಾರೆ, ಏನು ಅವುಗಳ ವಿಶೇಷ. ಓಕೆ, ನಂಜನಗೂಡು ರಸಬಾಳೆ, ಮೈಸೂರು ವೀಳ್ಯದೆಲೆ ಮತ್ತು ಇಂಡಿಯ ಲಿಂಬೆ. ಈ ಒಂದು 3 ಕೃಷಿ ಉತ್ಪನ್ನಗಳ ರಫ್ತು ಮಾರುಕಟ್ಟೆಯನ್ನು ಆಕರ್ಷಿಸ್ತಾ ಇದೆ ಅಂತ ಪ್ರಧಾನಿ ಮೋದಿ ಅವರು ತಮ್ಮ ಮನ್ ಕಿ ಬಾತಲ್ಲಿ ಹೇಳ್ತಾ ಇದ್ರು. ಮನ್ ಕಿ ಬಾತ್ PM ಮೋದಿ ರೆಫರ್ಸ್ ಟು ಎಕ್ಸ್ಪೋರ್ಟ್ ಮಾರ್ಕೆಟ್ ಬ್ಯಾಕನಿಂಗ್ ನಂಜನಗೂಡು ರಸಬಾಳೆ, ಮೈಸೂರು ಬೀಟಲ್ ಲೀವ್ಸ್ ಆ್ಯಂಡ್ ಇಂಡಿ ಲೈಮ್. ನೋಡೋಣ ಏನು ಹೇಳಿದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು. ಇಂಡಿ ನಿಂಬೆಗೆ ಪ್ರಧಾನಿ ಪ್ರಶಂಸೆ, ಸಂಸ್ಕರಣೆ ಸಂರಕ್ಷಣೆಗೆ ಬೇಕಿದೆ ಮತ್ತಷ್ಟು ಬೂಸ್ಟ್, ವಿಸ್ತರಿಸಬೇಕಿದೆ ರಫ್ತು ಜಾಲ. ವಿಶೇಷ ಪರಿಮಳ ಹೊಂದಿದ ವಾರಗಟ್ಟಲೆ ಹೊರಗಿಟ್ಟರೂ ಕೆಡದ ಉತ್ಕೃಷ್ಟ ಗುಣಮಟ್ಟದ ಇಂಡಿ ಭಾಗದಲ್ಲಿ ಬೆಳೆಯುವ ಕಾಗ್ಜಿ ತಳಿಯ ನಿಂಬೆ. ಕಾಗ್ಜಿ ನಿಂಬೆ ಅಂತ ಕೂಡ ಕರಿಬಹುದು, ಇಂಡಿ ಲಿಂಬೆ ಅಂತ ಕೂಡ ಕರಿತೀವಿ. ಓಕೆ, ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ರೇಡಿಯೋ ಕಾರ್ಯಕ್ರಮ ಮನ್ ಕಿ ಬಾತಲ್ಲಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು. ರಾಜ್ಯದಲ್ಲಿ ಸುಮಾರು 12,000 ಹೆಕ್ಟೇರ್ ಪ್ರದೇಶದಲ್ಲಿ ನಿಂಬೆ ಇದ್ದರೆ ವಿಜಯಪುರ ಜಿಲ್ಲೆಯಲ್ಲಿ 8,000 ಹೆಕ್ಟೇರ್ ಪೈಕಿ ಇಂಡಿ ತಾಲೂಕಿನಲ್ಲೇ 6,000 ಹೆಕ್ಟೇರನ್ನು ಈ ಒಂದು ನಿಂಬೆಯ ಬೆಳೆಯನ್ನು ಬೆಳೆಯಲಾಗ್ತಾ ಇದೆ. ಇದು ವಿಶಿಷ್ಟ ರುಚಿಯನ್ನು ಹೊಂದಿದ್ದು ತನ್ನ ಸ್ವಾದದ ಮೂಲಕ ಇಂಡಿಯ ಕಾಗ್ಜಿ ನಿಂಬೆ 2023ರಲ್ಲಿ GI ಟ್ಯಾಗನ್ನು ಜಾಗತಿಕ ಮನ್ನಣೆಯನ್ನು ಪಡೆದಿತ್ತು. ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಕೂಡ ಪಡೆದಿತ್ತು. ಆ ಮೂಲಕ ದೇಶ ವಿದೇಶಗಳಿಗೆ ರಫ್ತು ಮಾಡೋದಕ್ಕೆ ಅನುಕೂಲ ಆಗಿತ್ತು. ಸೊ ಅದರ ಒಂದು ವಿಚಾರವನ್ನು ಇತ್ತೀಚೆಗೆ ಪ್ರಧಾನಮಂತ್ರಿಗಳು ತಮ್ಮ ಮನ್ ಕಿ ಬಾತಲ್ಲಿ ಮಾತಾಡ್ತಾ ಇದ್ರು. ಒಂದು ವಿಚಾರ, 3 ಇಂಪಾರ್ಟೆಂಟ್ GI ಟ್ಯಾಗ್ಸ್ ಡಿಸ್ಕಸ್ಡ್ ಬೈ PM ಮೋದಿ ಇನ್ ಇಸ್ ರೀಸೆಂಟ್ ಮನ್ ಕಿ ಬಾತ್. ನಂಜನಗೂಡು ಬನಾನಾ, ಸಾಮಾನ್ಯವಾಗಿ ನಂಜನಗೂಡು ರಸಬಾಳೆ ಅಂತ ಕರಿತೀವಿ. ಇಂಡಿ ನಿಂಬೆ, ಸಾಮಾನ್ಯವಾಗಿ ಕಾಗ್ಜಿ ನಿಂಬೆ ಅಂತ ಕರಿತೀವಿ. ಮೈಸೂರು ಬೀಟಲ್ ಲೀಫ್, ಸಾಮಾನ್ಯವಾಗಿ ಮೈಸೂರು ವೀಳ್ಯದೆಲೆ ಅಂತ ಕರಿತೀವಿ. ಓಕೆ, ಒಂದೊಂದರ ವಿಶೇಷತೆ ಕೂಡ ಇದೆ. ಇದರ PDF ಅನ್ನು ಕೊಟ್ಟಾಗ ಸೊ ಹೆಚ್ಚಿನ ಮಾಹಿತಿಯನ್ನು ಓದಿ. ಇಂಡಿ ಲೈಮ್, ನಂಜನಗೂಡು ಬನಾನಾ, ಮೈಸೂರು ಬೀಟಲ್ ಲೀಫ್. ಯಾವಾಗ GI ಟ್ಯಾಗ್ ಸಿಕ್ಕಿತ್ತು ಸೊ ನೋಡ್ಬೋದು. ನಮ್ಮ GI ಟ್ಯಾಗ್ಗಳು ಅಂತಕ್ಕಂಥ ಒಂದು ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಎಲ್ಲ GI ಟ್ಯಾಗ್ಗಳ ಬಗ್ಗೆ ಮಾತಾಡಿದ್ದೀವಿ. ಕರ್ನಾಟಕದ ಭೌಗೋಳಿಕ ಸೂಚ್ಯಾಂಕಗಳು ಅಂತ. ಅದರಲ್ಲಿ ಮೊದಲನೇದು ಮೈಸೂರು ವೀಳ್ಯದೆಲೆ. ಮೈಸೂರು ವೀಳ್ಯದೆಲೆಯು ಹೃದಯಾಕಾರದ ವೀಳ್ಯದೆಲೆ ಆಗಿದ್ದು ಮೈಸೂರು ಪ್ರದೇಶದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇದನ್ನು ಪಾನ್ ಆಗಿ ಬಳಸ್ತಾರೆ, ತಂಬಾಕಿನೊಂದಿಗೆ ಕೂಡ ಸೇವಿಸ್ತಾರೆ. ಜೊತೆಗೆ ಸಾಂಪ್ರದಾಯಿಕವಾಗಿ ಒಂದು ಮಂಗಳಕರ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ವೀಳ್ಯದೆಲೆಯನ್ನು, ಅದರಲ್ಲೂ ಈ ಒಂದು ಮೈಸೂರು ವೀಳ್ಯದೆಲೆಯನ್ನು ಹೆಚ್ಚಾಗಿ ಬಳಸ್ತೀವಿ. 2005ರಲ್ಲಿ ಈ ಒಂದು ಮೈಸೂರಿನ ಸುತ್ತಮುತ್ತಲ ಬೆಳೀತಕ್ಕಂಥ ಈ ಒಂದು ವೀಳ್ಯದೆಲೆಗೆ ಒಂದು ಬ್ರ್ಯಾಂಡ್ ಮಾಡುವ ಉದ್ದೇಶದಿಂದ ಭೌಗೋಳಿಕ ಸೂಚಕವನ್ನು ಕೂಡ ನೀಡಲಾಗಿತ್ತು ಮೈಸೂರು ವೀಳ್ಯದೆಲೆಗೆ. ಎರಡನೇದು ನಂಜನಗೂಡು ಬಾಳೆಹಣ್ಣು ಅಥವಾ ನಂಜನಗೂಡು ರಸಬಾಳೆ. ಕರ್ನಾಟಕದ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಅದರ ಸುತ್ತಮುತ್ತಲ ಪ್ರದೇಶದಲ್ಲಿ ಬೆಳೆಯುವ ವೈವಿಧ್ಯಮಯ ತಳಿ, ವಿಶಿಷ್ಟವಾದ ರುಚಿ ಮತ್ತು ಪರಿಮಳಕ್ಕೆ ಹೆಸರುವಾಸಿಯಾಗಿದ್ದೆ ನಂಜನಗೂಡು ರಸಬಾಳೆ. ಅಲ್ಲಿನ ಕಪ್ಪು ಜೇಡಿ ಮಣ್ಣಿನ ಮೆಕ್ಕಲು ಲವಣಯುಕ್ತ ಮಣ್ಣು ಆ ರುಚಿ ಮತ್ತು ಪರಿಮಳವನ್ನು ತಂದಿದೆ ಅಂತೆ. ಹಾಗಾಗಿ ಸೊ ಆ ಒಂದು ರುಚಿಯ ಹಣ್ಣನ್ನು ಹೊಂದಿರತಕ್ಕಂಥ ಬಾಳೆಹಣ್ಣು ನಂಜನಗೂಡು ರಸಬಾಳೆ. ಅದಕ್ಕೆ 2005ರಲ್ಲಿ GI ಟ್ಯಾಗ್ ಸಿಕ್ಕಿತ್ತು. ಮತ್ತೊಂದು ಇಂಡಿ ಲಿಂಬೆ. ವಿಜಯಪುರ ಜಿಲ್ಲೆಯ ಇಂಡಿ ಮತ್ತು ಸಿಂದಗಿ ತಾಲೂಕುಗಳಲ್ಲಿ ರಾಜ್ಯದಲ್ಲಿ ಅತ್ಯಧಿಕ ಬೆಳೀತಕ್ಕಂಥ ಲಿಂಬಿ ಬೆಳೆ ಇಂಡಿ ಲಿಂಬೆ ಆಗುತ್ತೆ. ಆ ಹಣ್ಣುಗಳು ದುಂಡಾಗಿದ್ದು ಹಣ್ಣಿನ ಸಿಪ್ಪೆ ತೆಳುವಾಗಿರುತ್ತದೆ. ಹಣ್ಣಿನ ರಸ ಹುಳಿಯಾಗಿದ್ದು ವಿಶಿಷ್ಟ ಸುವಾಸನೆಯನ್ನು ಹೊಂದಿದೆ.
ಒಣ ಹವೆ, ಕಡಿಮೆ ಫಲವತ್ತಾದ ಭೂಮಿಯಲ್ಲೂ ಕೂಡ ಬೆಳಿಬಹುದು. ವರ್ಷವಿಡೀ ಹೊಸ ಚಿಗುರಿನೊಂದಿಗೆ ಹೂ ಹಣ್ಣನ್ನು ಬಿಡ್ತಾ ಇರುತ್ತೆ ಕಾಗ್ಜಿ ನಿಂಬೆ ಅಥವಾ ಇಂಡಿ ನಿಂಬೆ. ಈ ಒಂದು GI ಟ್ಯಾಗ್ ಮಾಡಿದಾಗ ನಾ ಇಂಡಿಯಿಂದ ಒಬ್ಬ ಹುಡುಗ ಮೇಲ್ ಮಾಡಿದ್ದ, ಸರ್ ನಿಮ್ಮ ಅಡ್ರೆಸ್ ಕೊಡಿ, ಒಂದು ಚೀಲ ಇಂಡಿ ನಿಂಬೆ ಅಥವಾ ಕಾಗ್ಜಿ ನಿಂಬೆ ಕಳಿಸ್ಬಿಡ್ತೀನಿ ಅಂತ. ಇಲ್ಲಪ್ಪ ಸದ್ಯಕ್ಕೆ ಬೇಡ, ನಿನ್ನ ಜಾಬ್ ಆದಾಗ ಕಳಿಸಂತೆ ಅಂತ ಹೇಳಿದ್ದೆ. ಓಕೆ, ಸೊ ಇಂಡಿ ನಿಂಬೆಹಣ್ಣಿಗೆ ಶೀಘ್ರದಲ್ಲಿ ಭೌಗೋಳಿಕ ಸೂಚಕ ಟ್ಯಾಗ್ ಅಂತ ಅವಾಗ ಮಾತಾಡಿದ್ವಿ. ಬಟ್ GI ಟ್ಯಾಗ್ ಸಿಕ್ಕು ಈಗ ತನ್ನ ಒಂದು ಸುವಾಸನೆಯನ್ನು ಎಲ್ಲ ಬೇರೆ ಬೇರೆ ದೇಶಗಳಿಗೂ ಕೂಡ ತನ್ನ ಇಂಡಿ ಲಿಂಬೆ ವಿಸ್ತರಿಸ್ಕೊಳ್ತಾ ಇದೆ. ಓಕೆ, ನೋಡ್ಬೋದು. ಆ ವಿಡಿಯೋ ನಂಬರ್ ಹೇಳ್ತೀನಿ, ಕ್ಲಾಸ್ ನಂಬರ್ 203ಯಲ್ಲಿ GI ಟ್ಯಾಗ್ಸ್ ಆಫ್ ಕರ್ನಾಟಕ ಅಂತ ಕಂಪ್ಲೀಟ್ ಪಟ್ಟಿ. ಯಾವ GI ಟ್ಯಾಗ್? ಮೈಸೂರು ಸಿಲ್ಕು. ಅದೇನು ಹ್ಯಾಂಡಿಕ್ರಾಫ್ಟಾ, ಮ್ಯಾನುಫ್ಯಾಕ್ಚರ್ ಪ್ರಾಡಕ್ಟಾ ಅಥವಾ ಅಗ್ರಿಕಲ್ಚರ್ ಪ್ರಾಡಕ್ಟಾ? ಏನದು? ಯಾವ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ? ಯಾವ ವರ್ಷ ಅದಕ್ಕೆ GI ಟ್ಯಾಗ್ ಸಿಕ್ತು? ಮೈಸೂರು ಅಗರಬತ್ತಿ, ಮೈಸೂರು 2005-6. ಬಿದ್ರಿ ವೇರ್, ಬೀದರಲ್ಲಿ ಬಿದ್ರಿ ವೇರ್. ರಾಮನಗರದ ಚನ್ನಪಟ್ಟಣದ ಆಟಿಕೆಗಳು, ಗೊಂಬೆಗಳು. ಮೈಸೂರಿನ ರೋಸ್ವುಡ್ ಕೆತ್ತನೆಗಳು. ಮೈಸೂರಿನ ಶ್ರೀಗಂಧದ ಎಣ್ಣೆ. ಮೈಸೂರಿನ ಸ್ಯಾಂಡಲ್ ಸೋಪ್. ಬಿಜಾಪುರ, ಧಾರವಾಡ, ಬೆಳಗಾವಿಯಲ್ಲಿರುವ ಕಸೂತಿ ಎಂಬ್ರಾಯ್ಡ್ರಿ. ಹೀಗೆ ಕಂಪ್ಲೀಟ್ ನೋಡ್ಬೋದು. ಮೈಸೂರು ವೀಳ್ಯದೆಲೆ. ಕೂರ್ಗ್ ಆರೆಂಜ್. ನಂಜನಗೂಡು ರಸಬಾಳೆ. ಮೈಸೂರು ಮಲ್ಲಿಗೆ, ಉಡುಪಿ ಮಲ್ಲಿಗೆ, ಅಡಗಲಿ ಮಲ್ಲಿಗೆ, ಇಳಕಲ್ ಸೀರೆ, ಮಲಬಾರ್ ಪೆಪ್ಪರ್. ಮೈಸೂರಿನ ಗಂಜಿಫಾ ಕಾರ್ಡ್ಗಳು. ಮೊನ್ನೆ ಕೇಳಿದ್ರು ಪ್ರಶ್ನೆ STAದಲ್ಲಿ. ಗಂಜಿಫಾ ಕಾರ್ಡ್ಗಳು ಕರ್ನಾಟಕ GI ಟ್ಯಾಗ್ಗಳದ್ದು ಕೊಟ್ಟಿದ್ರು, ನೋಡಿರ್ಬೋದು ನೀವು. ನವಲ್ಗುಂದ ಡರೀಸ್, ಕರ್ನಾಟಕದ ಕಂಚಿನ ಪ್ರತಿಮೆಗಳು. ಮೊಳಕಾಲ್ಮೂರು ಸೀರೆಗಳು. ಮಾನ್ಸೂನ್ ಮಲಬಾರ್ ಅರೇಬಿಕಾ ಕಾಫಿ, ಮಾನ್ಸೂನ್ ಮಲಬಾರ್ ರೋಬುಸ್ಟಾ ಕಾಫಿ. ಕೂರ್ಗ್ ಗ್ರೀನ್ ಏಲಕ್ಕಿ, ಧಾರವಾಡ ಪೇಡ, ದೇವನಹಳ್ಳಿ ಪೊಮೆಲು ಅಥವಾ ಚಕ್ಕೋತ ಹಣ್ಣು. ಅಪ್ಪೆಮಿಡಿಕಾಯಿ, ಕಮಲಾಪುರದ ಕೆಂಪು ಬಾಳೆ. ಸಂಡೂರು ಲಂಬಾಣ್ ಕಸೂತಿ, ಬಳ್ಳಾರಿ ಜಿಲ್ಲೆ. ಬ್ಯಾಡಗಿ ಮೆಣಸಿನಕಾಯಿ, ಹಾವೇರಿ. ಉಡುಪಿ ಮಟ್ಟು ಗುಳ್ಳ ಬದನೆ, ಉಡುಪಿ. ಕಿನ್ನಾಳದ ಗೊಂಬೆಗಳು, ಕೊಪ್ಪಳ. ಬೆಂಗಳೂರು ನೀಲಿ ದ್ರಾಕ್ಷಿಗಳು, ಬೆಂಗಳೂರು. ಬೆಂಗಳೂರು ಗುಲಾಬಿ ಈರುಳ್ಳಿ, ರೋಸ್ ಆನಿಯನ್, ಬೆಂಗಳೂರು. ಕರ್ನಾಟಕದ ಕಂಚಿನ ಪ್ರತಿಮೆಗಳು. ಮೈಸೂರಿನ ಗಂಜಿಫಾ ಕಾರ್ಡ್ಗಳು. ನವಲಗುಂದದ ಡರೀಸ್. ಇವುಗಳಿಗೆ ಲೋಗೋಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಗುಳೇದ ಗುಡ್ಡದ ಕನ ಅಥವಾ ಕುಪ್ಪಸದ ಬಟ್ಟೆ. ಉಡುಪಿ ಸೀರೆಗಳು. ಮೈಸೂರು ಸಿಲ್ಕ್ ಲೋಗೋ ಬೇರೆ ಇದೆ. ಕೊಲ್ಲಾಪುರಿ ಚಪ್ಪಲ್, ಕರ್ನಾಟಕ ಮತ್ತು ಮಹಾರಾಷ್ಟ್ರ ಜಂಟಿಯಾಗಿ GI ಟ್ಯಾಗ್ ಅನ್ನು ಪಡೆದಿದ್ದಾವೆ. ಕೂರ್ಗ್ ಅರೇಬಿಕಾ ಕಾಫಿ, ಚಿಕ್ಕಮಗಳೂರು ಅರೇಬಿಕಾ ಕಾಫಿ ಮತ್ತೊಂದು ತಳಿ ಬಾಬಾ ಬುಡನ್ಗಿರಿ ಅರೇಬಿಕಾ ಕಾಫಿ. ಹೀಗೆ ಕರ್ನಾಟಕದ 5 ವಿವಿಧ ಕಾಫಿಯ ತಳಿಗಳಿಗೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಯಾವ್ಯಾವಂತ ನೋಟ್ ಮಾಡಿ ಇಟ್ಕೊಂಡಿರಿ, ವೆರಿ ಇಂಪಾರ್ಟೆಂಟ್. ಸಿರ್ಸಿಯ ಸುಪಾರಿ, ಉತ್ತರ ಕನ್ನಡ. ಗುಲ್ಬರ್ಗದ ತೊಗರಿಬೇಳೆ, ಗುಲ್ಬರ್ಗ. ಅಂಕೋಲದ ಕರಿ ಇಷಾಡ ಮಾವು, 47ನೇದು ಉತ್ತರ ಕನ್ನಡ. 48ನೇದು ಇಂಡಿ ಲಿಂಬೆ, ವಿಜಯಪುರ. ಗಜೇಂದ್ರಗಡದ ಪಟ್ಟೇದ ಅಂಚು ಸೀರೆ 49ನೇ GI ಟ್ಯಾಗ್ ಆಗುತ್ತೆ. ಸೊ ಒಂದು ಸಲ ಕಂಪ್ಲೀಟ್ ವಿಡಿಯೋನ ನೋಡಿ. ಕ್ವಶನ್ ನಂಬರ್ 3, ಜೈವಿಕ ವೈವಿಧ್ಯತಾ ಕಾಯ್ದೆ ಅಡಿಯಲ್ಲಿ ಅಗುನಾಶಿನಿ ನದಿಯ ಉದ್ದಕ್ಕೂ ಇರುವ ಅಪ್ಪೆಮಿಡಿ ಮಾವಿನ ವೈವಿಧ್ಯತೆಯ ಪ್ರದೇಶವನ್ನು ಜೀವ ವೈವಿಧ್ಯತೆಯ ಪರಂಪರೆಯ ತಾಣ ಎಂದು ಘೋಷಿಸಲು ಪ್ರಸ್ತಾವನೆಯನ್ನು ಮುಂದಿಡಲಾಗಿದೆ. ಎ ಪ್ರಪೋಸಲ್ ಹ್ಯಾಸ್ ನೌ ಬೀನ್ ಪುಟ್ ಫಾರ್ವರ್ಡ್ ಟು ಡಿಕ್ಲೇರ್ ದ ಅಪ್ಪೆಮಿಡಿ ಮ್ಯಾಂಗೋ ಡೈವರ್ಸಿಟಿ ರೀಸನ್ ಅಲಾಂಗ್ ದ ಅಗುನಾಶಿನಿ ಆಸ್ ಎ ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಅಂಡರ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆಕ್ಟ್. ಸೊ ಇದು ಯಾಕೆ ಸುದ್ದಿಯಲ್ಲಿದೆ ನೋಡೋಣ. ಇಲ್ಲಿದೆ, ಈಗ ತಾನೇ ಮಾತಾಡ್ತಾ ಇದ್ವಿ ಅಪ್ಪೆಮಿಡಿ ಅಂತ. ಸೊ ಅಪ್ಪೆಮಿಡಿ ಮ್ಯಾಂಗೋ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ. ಅದೊಂದು ಅಗ್ರಿಕಲ್ಚರಲ್ ಪ್ರಾಡಕ್ಟು. ಉಪ್ಪಿನಕಾಯಿಯಾಗಿ ಮಾಡ್ತಾರೆ ಅಪ್ಪೆಮಿಡಿ ಕಾಯಿ. ಅದು ಯಾಕೆ ಸುದ್ದಿಯಲ್ಲಿದೆ? ಅಪ್ಪೆಮಿಡಿ ವಿಶಿಷ್ಟ ತಳಿಗಳ ಭಂಡಾರ ರಕ್ಷಣೆಗೆ ಕೂಗು. ಏನದು ನೋಡೋಣ. ಉತ್ತರ ಕನ್ನಡದ ಅಗುನಾಶಿನಿ ನದಿ ಪಾತ್ರದಲ್ಲಿ ಕಂಡುಬರುವ ಅಪರೂಪದ ಅಪ್ಪೆಮಿಡಿ ಮಾವಿನ ವೈವಿಧ್ಯ ಸಂರಕ್ಷಣೆಗಾಗಿ ಈ ಪ್ರದೇಶವನ್ನು ಜೀವ ವೈವಿಧ್ಯ ಪರಂಪರೆ ತಾಣ ಎಂದು ಘೋಷಿಸಬೇಕೆಂದು ಪರಿಸರ ತಜ್ಞರು ಮತ್ತು ಪರಿಸರ ಪ್ರೇಮಿಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ನೋಡಿ, ಉತ್ತರ ಕನ್ನಡದ ಅಗುನಾಶಿನಿ ನದಿ ಪಾತ್ರ. ಅಗುನಾಶಿನಿ ನದಿ ಹೋಗಿ ಸೇರುವ ಸಂದರ್ಭದಲ್ಲಿ ಒಂದು ಅಳಿವೆಯನ್ನು ಕ್ರಿಯೇಟ್ ಮಾಡುತ್ತೆ. ಈಸ್ಟೇರಿ ಅಂತ ಕರಿತೀವಿ. ಅದೊಂದು ನೀವು ಗೋಕರ್ಣದ ಹತ್ರ ಅಲ್ಲಿ ಬೀಚ್ಗಳು ಬರ್ತವೆ, ಓಮ್ ಬೀಚ್. ಮೊನ್ನೆ ನಾವು ಪೋರ್ಟ್ಸು ಬೀಚ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಮ್ಯಾಪಲ್ಲಿ ತೋರಿಸಿದ್ದೆ. ಆ ಅಗುನಾಶಿನಿ ನದಿ ಬಂದು ಅರಬ್ಬಿ ಸಮುದ್ರವನ್ನು ಸೇರುವ ಸಂದರ್ಭದಲ್ಲಿ ಅಲ್ಲೊಂದು ಅಳಿವೆ ಕ್ರಿಯೇಟ್ ಆಗುತ್ತೆ. ಅದನ್ನು ನಾವು
ಒಂದು ರಾಮ್ಸರ್ ತಾಣವಾಗಿ ಘೋಷಣೆ ಕೂಡ ಈಗ ಆಲ್ರೆಡಿ ಆಗಿದೆ. ಆ ಸೇರುವ ಸಂದರ್ಭದಲ್ಲಿ ಅಳಿವೆ ಕ್ರಿಯೇಟ್ ಆಗಿದೆ. ಹಾಗೆ ಸ್ವಲ್ಪ ಹಿಂದ್ಗಡೆ ಹೋದಂತೆ ಆ ನದಿಯ ಇಕ್ಕೆಲಗಳಲ್ಲಿ ಈ ಅಪ್ಪೆ ಮಿಡಿ ಮಾವಿನ ಏನು ವಿಶೇಷ ತಳಿ ಇದೆ ಆ ಒಂದು ಮಾವಿನ ಮರಗಳು ಕಂಡು ಬರ್ತವೆ. ಆ ಪ್ರದೇಶವನ್ನು ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಆಗಿ ಘೋಷಣೆ ಮಾಡಿ ಆ ಮೂಲಕ ಕೇವಲ ರಾಮ್ಸರ್ ತಾಣ ಅಷ್ಟೇ ಅಲ್ಲ, ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಮಾಡಿದರೆ ಅದರ ಸುತ್ತಮುತ್ತಲ ಈ ಒಂದು ಬಹಳ ವಿಶೇಷ ಪ್ರಭೇದದ ಮಾವಿನ ತಳಿಗಳನ್ನು ಕೂಡ ನಾವು ಸಂರಕ್ಷಣೆ ಮಾಡಬಹುದು ಅನ್ನೋ ಉದ್ದೇಶ ಅಲ್ಲಿನ ಪರಿಸರ ತಜ್ಞರು ಮತ್ತು ಪರಿಸರ ಪ್ರೇಮಿಗಳದು. ಅದಕ್ಕೋಸ್ಕರ ಅದನ್ನು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ ಮಾಡಿ ಅಂತ ನಮ್ಮ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ, ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ಗೆ ರಿಕ್ವೆಸ್ಟ್ ಮಾಡಿದ್ದಾರೆ. 30 ಕಿಲೋಮೀಟರ್ ಉದ್ದದ ನದಿ ದಂಡೆಯಲ್ಲಿನ ಅಪ್ಪೆಮಿಡಿ ವೈವಿಧ್ಯದ ರಕ್ಷಣೆ ಇದರ ಉದ್ದೇಶವಾಗಿದೆ. ಈ ಒಂದು ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ನ ಮಾಜಿ ಅಧ್ಯಕ್ಷರಾಗಿದ್ದ ಅನಂತ ಆಶೀಶ್ವರವರು ಮತ್ತು ಅಲ್ಲಿನ ತಜ್ಞರು, ಪರಿಸರ ತಜ್ಞರು ಮನವಿಯನ್ನು ಸಲ್ಲಿಸಿದ್ದಾರೆ. ನಮ್ಮ ಬಯೋಡೈವರ್ಸಿಟಿ ಆಕ್ಟ್ ಏನಿದೆ 2002 ಅದರ ಅನುಬಂಧ 37ರ ಅಡಿಯಲ್ಲಿ ಈ ಒಂದು ಸಂರಕ್ಷಣೆಯನ್ನು ಮಾಡಬಹುದು. ಓಕೆ, ಸಿರಸಿ ಮತ್ತು ಸಿದ್ದಾಪುರ ತಾಲೂಕು ವ್ಯಾಪ್ತಿಯ ಸರಕುಳಿಯಿಂದ ಉಂಚಳಿ ಜಲಪಾತದವರೆಗಿನ ನದಿ ದಂಡೆ ಎರಡೂ ಬದಿಯ 100 ಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಸಂರಕ್ಷಣೆ ಮಾಡಬೇಕು. ಸೊ ಅಲ್ಲಿ ಹಲವಾರು ತಳಿಗಳು ಕಂಡು ಬರ್ತವೆ. ಅಪ್ಪೆಮಿಡಿಯ ತಳಿಗಳು, ಕೆಲವೊಂದಷ್ಟು ತಳಿಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವುಗಳನ್ನು ಸಂರಕ್ಷಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. 2023ರಲ್ಲಿ ಅಘನಾಶಿನಿ ಮುಖಜ ಭೂಮಿಗೆ ರಾಮ್ಸರ್ ತಾಣದ ಮಾನ್ಯತೆ ಸಿಕ್ಕ ಬೆನ್ನಲ್ಲೇ ಈಗ ಮತ್ತಷ್ಟು ಸಂರಕ್ಷಣೆ ಮಾಡೋದರತ್ತ ಅಲ್ಲಿನ ಪರಿಸರ ತಜ್ಞರು ಮುಂದಾಗ್ತಾ ಇದ್ದಾರೆ. ನೋಡೋಣ, ಸರ್ಕಾರಕ್ಕಂತೂ ಬೇಡಿಕೆ ಹೋಗಿದೆ, ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕುತೂಹಲ ಇದೆ. ಒಟ್ಟಾರೆಗೆ ಅಪ್ಪೆಮಿಡಿಕಾಯಿ ಅಂತ ಹೇಳ್ತಾ ಇದೀವಿ, ಅದಕ್ಕೆ GI ಟ್ಯಾಗ್ ಸಿಕ್ಕಿದೆ. ಯಾವ ರೀತಿಯಾಗಿರುತ್ತೆ ಅದು ಅಂದರೆ, ಸಾಮಾನ್ಯವಾಗಿ ಅಪ್ಪೆಕಾಯಿ, ಅಪ್ಪೆಮಿಡಿ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ಇದೊಂದು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಒಂದು ತಳಿಯಾಗಿದೆ. ಉಪ್ಪಿನಕಾಯಿಗೆಂದೇ ಬಳಸುವ ಮಾವಿನ ತಳಿ. ಇದು ಬಹಳ ಸುವಾಸನೆ ಭರಿತವಾಗಿರುತ್ತೆ, ರುಚಿಕರವಾಗಿರುತ್ತೆ ಕೂಡಂತೆ. ಸೊ ಪೂರ್ಣವಾಗಿ ಬೆಳೆದ ಒಂದು ಅಪ್ಪೆ ಮಾವಿನ ಮರ ವರ್ಷಕ್ಕೆ 5,000ದಿಂದ 10,000 ಮಿಡಿಗಳನ್ನು ಬಿಡುತ್ತಂತೆ. ಕಾಯಿಯು ಹಣ್ಣಾದ ಮೇಲೆ ಸ್ವಲ್ಪ ಸಿಹಿಯಾದ ರುಚಿಯನ್ನು ಪಡೆದುಕೊಳ್ಳುವುದಕ್ಕೆ ಜೀರಿಗೆ ಮಿಡಿ ಅಂತ ಕರೀತಾರೆ. ಒಂದು ವೇಳೆ ಹುಳಿ ಅಂಶವನ್ನು ಹೊಂದಿದ್ರೆ ಅದನ್ನು ಅಪ್ಪೆ ಮಿಡಿ ಅಂತ ಕರೀತಾರಂತೆ. ಸೊ ಈ ರೀತಿಯಾಗಿರುತ್ತೆ. ಉಪ್ಪಿನಕಾಯಿ ಹಾಕಿದಾಗ ಇಡಿಯಾಗಿ ಆ ಒಂದು ಮಾವಿನ ಇಡೀ ಏನಂತೀವಿ ಮಾವಿನ ಕಾಯಿಯನ್ನೇ ಅದ್ದಿರ್ತಾರೆ ಅದರೊಳಗಡೆ. ನನಗೆ ಮಾತಾಡಬೇಕಾದ್ರೆ ಈ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ, ನಿಮಗೂ ಕೂಡ. ಸೊ ಅಷ್ಟೊಂದು ಆ ಹುಳಿಯನ್ನು ನೆನೆಸ್ಕೊಂಡಾಗೆ ಆ ರೀತಿ ನಮಗೆ ಫೀಲ್ ಆಗುತ್ತೆ. ಅದು ಅಪ್ಪೆಮಿಡಿ. ನಮ್ಮ ಕಡೆ ಬೆಳೆಯಲ್ಲ, ಬಟ್ ಆವಾಗಾಗ ಎಲ್ಲರೂ ಸಿಕ್ಕಾಗ ತಿಂದಾಗ ಅದರ ರುಚಿನೇ ಬೇರೆ ಇರುತ್ತೆ. ಓಕೆ, ಫೈನ್. ಇನ್ನು ಕರ್ನಾಟಕದ ಜೀವ ವೈವಿಧ್ಯತೆಯ ಪರಂಪರೆಯ ತಾಣಗಳ ಬಗ್ಗೆ ನಾವು ಕ್ಲಾಸ್ ನಂಬರ್ 422 ಅಲ್ಲಿ ಒಂದು ಸಪ್ರೇಟ್ ವಿಡಿಯೋ, ಯಾರಿಗೆ ಆಸಕ್ತಿ ಇದೆ ಹೋಗಿ ನೋಡ್ಬೋದು. ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಸ್ ಆಫ್ ಕರ್ನಾಟಕ ಯಾವ ರೀತಿ ಘೋಷಣೆ ಮಾಡಬೇಕು, ಯಾವ ಕಾಯ್ದೆ ಅದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಕರ್ನಾಟಕದಲ್ಲಿ ಆಗ 13 ಸೈಟ್ಸ್ ಇದ್ದವು ನಾವು ಮಾತಾಡಿದಾಗ. ಅದಾದಮೇಲೆ ಇನ್ನೂ 2 ಎಕ್ಸ್ಟ್ರಾ ಆ್ಯಡ್ ಆದವು. ಸೊ ಇತ್ತೀಚೆಗೆ ರೈಲ್ವೆ ಕ್ಯಾಂಟೋನ್ಮೆಂಟ್ ಕಾಲೋನಿ ಏನಿದೆ ಬೆಂಗಳೂರಲ್ಲಿ, ಅದನ್ನು ಘೋಷಣೆ ಮಾಡಿದರೆ ಆಮೇಲೆ ವಾಪಸ್ ತಗೊಂಡ್ರು. ಏನು ನಡೀತಾ ಇದೆ ಗೊತ್ತಿಲ್ಲ. ಸೊ ಅದು 15ನೇದಾಗಿತ್ತು. 14ನೇದು ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಹೆರಿಟೇಜ್ ಸೈಟು ವಿಜಯಪುರ ಜಿಲ್ಲೆಯ ಮಮದಾಪುರದಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಜೀವ ವೈವಿಧ್ಯ ಪಾರಂಪರಿಕ ತಾಣ. 13 ಉರುಂಬಿ ದಕ್ಷಿಣ ಕನ್ನಡ ಜಿಲ್ಲೆ, ಮಹಿಮಾರಂಗ ಬೆಟ್ಟ ಬೆಂಗಳೂರು, ಆದಿನಾರಾಯಣ ಸ್ವಾಮಿ ಬೆಟ್ಟ ಚಿಕ್ಕಬಳ್ಳಾಪುರ, ಅಂತರ್ಗಂಗೆ ಬೆಟ್ಟ ಕೋಲಾರ, ಚಿಕ್ಕಮಗಳೂರು ಬೆಟ್ಟ ಚಿಕ್ಕಮಗಳೂರು, ರಾಮನಗರ ಬೆಟ್ಟ ರಾಮನಗರ, ಸಿದ್ದರ ಬೆಟ್ಟ ತುಮಕೂರು, ಜೂರಿ ಬೆಟ್ಟ ಕೊಪ್ಪಳ, ಮುಂಡಿಗೆ ಕೆರೆ ಉತ್ತರ ಕನ್ನಡ, ಅಂಬಾರಗುಡ್ಡ ಶಿವಮೊಗ್ಗ, ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ GKVK ಬೆಂಗಳೂರು, ಒಗ್ರೇಕನ್ ಚಿಕ್ಕಮಗಳೂರು, ನಲ್ಲೂರು ಹುಣಸೆತೋಪು ಬೆಂಗಳೂರು. ಒಟ್ಟು 15 ಬಯೋಡೈವರ್ಸಿಟಿ ಹೆರಿಟೇಜ್ ಸೈಟ್ಗಳನ್ನು ಕರ್ನಾಟಕ ಹೊಂದಿದೆ. 15ನೇದು ರೈಲ್ವೆ ಕಂಟೈನ್ಮೆಂಟ್ ಬೋರ್ಡು ಘೋಷಣೆ ಆಗಿತ್ತು, ನಂತರ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅದರದ್ದು ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಬಂದಿಲ್ಲ. ಓಕೆ, ಇದ್ರ PDF ಕೊಟ್ಟಾಗ ಒಂದ್ಸಲ ನೋಟ್ ಮಾಡ್ಕೊಳ್ತೀರಿ. ಕ್ವಶನ್ ನಂಬರ್ 4, ನಮ್ಮ ಗೃಹ ಸಚಿವಾಲಯ ಕೇಂದ್ರದ್ದು ಭಾರತದ ಮೊದಲ ಸಮಗ್ರ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ನೀತಿ ಮತ್ತು ಕಾರ್ಯತಂತ್ರವನ್ನು ಅನಾವರಣಗೊಳಿಸಿದೆ. ಅದರ ಹೆಸರೇ ಪ್ರಹಾರ. ಏನಿದು ಪ್ರಹಾರ? ಯಾರು ತಂದರು? ಇದರ ಉದ್ದೇಶ ಏನು ಕೇಳ್ಬೋದು ಎಕ್ಸಾಮಲ್ಲಿ. ಇದೊಂದು ಪ್ರತಿಕ್ರಿಯಾತ್ಮಕ ಭದ್ರತಾ ನಿಲುವಿನಿಂದ ಪೂರ್ವಭಾವಿ ಮತ್ತು ಗುಪ್ತಚರ ಚಾಲಿತ ಸಿದ್ಧಾಂತದ ಕಡೆಗೆ ಒಂದು ಮಾದರಿಯ ಬದಲಾವಣೆ. ಇಂಗ್ಲೀಷಲ್ಲಿ ನೋಡೋಣ, ಅರ್ಥ ಆಗುತ್ತೆ. ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಅನ್ವೀಲ್ಡ್ ಇಂಡಿಯಾಸ್ ಫಸ್ಟ್ ಎವರ್ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಕೌಂಟರ್ ಟೆರರಿಸಂ ಪಾಲಿಸಿ ಸ್ಟ್ರಾಟಜಿ, ಟೈಟಲ್ ಪ್ರಹಾರ್. ಕೌಂಟರ್ ಟೆರರಿಸಂ
ಅಂದರೆ ಭಯೋತ್ಪಾದನೆ ವಿರೋಧಿ ನೀತಿ, ಭಯೋತ್ಪಾದನೆ ಆಗದೇ ಇರೋಂಗೆ ತಡೆಯೋದಕ್ಕೆ ಏನೇನು ಮಾಡಬೇಕು, ಒಂದು ವೇಳೆ ಆದರೆ ಏನು ಮಾಡಬೇಕು, ಅದರ ಹೆಸರೇ ಪ್ರಹಾರ್. ಅದೊಂದು ಸ್ಟ್ರಾಟಜಿ ಆಗುತ್ತೆ. ಸೊ ಏನು ಹೇಳಿದ್ದಾರೆ ಅದರಲ್ಲಿ ನೋಡೋಣ. ಹೊಸ ನೀತಿ ಅನಾವರಣಗೊಳಿಸಿದ ಗೃಹ ಸಚಿವಾಲಯ, ಉಗ್ರರ ನಿಗ್ರಹಕ್ಕೆ ಪ್ರಹಾರ್. ಭಯೋತ್ಪಾದಕ ಚಟುವಟಿಕೆಗಳನ್ನು ಹತ್ತಿಕ್ಕಲು ಮತ್ತು ಉಗ್ರರ ದಾಳಿಗೆ ತಕ್ಕ ಪ್ರತಿಕ್ರಿಯೆ ನೀಡುವ ಕಾರ್ಯತಂತ್ರದ ಒಳಗೊಂಡ ದೇಶದ ಮೊದಲ ಭಯೋತ್ಪಾದಕ ನಿಗ್ರಹ ನೀತಿ ಪ್ರಹಾರನ್ನು ಕೇಂದ್ರ ಗೃಹ ಸಚಿವಾಲಯ ಅನಾವರಣಗೊಳಿಸಿದೆ. ಯಾರು ಅಂತ ಕೇಳ್ಬೋದು, ಕೇಂದ್ರ ಗೃಹ ಸಚಿವಾಲಯ. ಅದರ ಹೆಸರೇನು ಅಂತ ಕೇಳ್ಬೋದು, ಪ್ರಹಾರ್. ಅದರ ಉದ್ದೇಶ ಏನು, ಭಯೋತ್ಪಾದನಾ ಚಟುವಟಿಕೆಗಳನ್ನು ಹತ್ತಿಕ್ಕಬೇಕು. ರೈಟ್. ಗೃಹ ಸಚಿವಾಲಯ ಸಿದ್ಧಪಡಿಸಿರುವ ರಾಷ್ಟ್ರೀಯ ಭಯೋತ್ಪಾದನಾ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ನೀತಿಯು ದೇಶದ ಒಳಗಿನ ಮತ್ತು ಹೊರಗಿನ ಕೆಲವು ಶಕ್ತಿಗಳು ಡ್ರೋನ್ಗಳು ಹಾಗೂ ರೋಬೋಟಿಕ್ಸ್ ಅನ್ನು ಭಯೋತ್ಪಾದನೆಗಾಗಿ ದುರುಪಯೋಗಪಡಿಸಿಕೊಳ್ಳುವುದನ್ನು ಕಳವಳಕ್ಕೆ ಕಾರಣವಾಗಿದೆ ಅಂತ ಕೂಡ ಹೇಳಿದೆ. ಅಲ್ ಖೈದಾ, ಐಸಿಸ್ ಸೇರಿದಂತೆ ಇತರ ಭಯೋತ್ಪಾದಕರ ಸಂಘಟನೆಗಳ ಗುರಿಯಾಗಿರ್ತಕ್ಕಂಥದ್ದು ಗಡಿಯಾಚೆಗಿನ ಕೆಲವೊಂದಷ್ಟು ತಂತ್ರಜ್ಞಾನವನ್ನು ಬಳಸಿ ನಮ್ಮಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು, ಇಂಥವನ್ನೆಲ್ಲ ತಡಿಬೇಕು ಅನ್ನೋ ಉದ್ದೇಶ ಇದೆ. ಪ್ರಹಾರ್ ಇದರಲ್ಲಿ 7 ಪಿಲ್ಲರ್ಸ್ ಇದಾವೆ. ಸೊ ಪ್ರಹಾರಲ್ಲಿ ನೋಡ್ಬೋದು, ಪಿ ಪ್ರಿವೆನ್ಷನ್ ಥ್ರೂ ದ ಇಂಟೆಲಿಜೆನ್ಸ್ ಲೆಡ್ ಪ್ರೊಯಾಕ್ಟಿವ್ ಮೆಜರ್ಸ್, ಆರ್ ರೆಸ್ಪಾನ್ಸಸ್ ಥ್ರೂ ದ ಸ್ವಿಫ್ಟ್ ಅಂಡ್ ಗ್ರೇಡೆಡ್ ಕೌಂಟರ್ ಟೆರರಿಸಮ್ ಮೆಜರ್ಸ್. ಹೀಗೆ ಪ್ರಹಾರ್ ಅಂದರೆ ಒಂದೊಂದಕ್ಕೊಂದೊಂದು ಉದ್ದೇಶ ಇದೆ. ಒಟ್ಟಿನಲ್ಲಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಗ್ರಹಿಸಬೇಕು. ನ್ಯಾಷನಲ್ ಕೌಂಟರ್ ಟೆರರಿಸಮ್ ಪಾಲಿಸಿ ಸ್ಟ್ರಾಟಜಿ ಪ್ರಹಾರ್ ಅನ್ವೀಲ್ಡ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ನೋಡೋಣ, ಈಗ ಸದ್ಯ ಬಂದಿದೆ ನೀತಿ, ಇದು ಮತ್ತೆ ಆವಾಗವಾಗ ಸುದ್ದಿ ಬರುತ್ತೆ, ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಕ್ವಶನ್ ನಂಬರ್ 5, ಕೇರಳ ರಾಜ್ಯದ ಹೆಸರನ್ನು ಇನ್ನು ಮುಂದೆ ನಾವು ಕೇರಳಂ ಅಂತ ಕರಿಬೇಕಾಗುತ್ತೆ, ಬಟ್ ಇನ್ನು ಕಂಪ್ಲೀಟ್ ಆಗಿಲ್ಲ. ಸೊ ಪ್ರೋಸೆಸ್ ಅಂತೂ ನಡೀತಾ ಇದೆ. ಹಾಗಾದರೆ ಕೇರಳಂ ಎಂದು ಬದಲಾಯಿಸುವ ಪ್ರಸ್ತಾವನೆಯನ್ನು ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದೆ. ಕೇರಳ ಹೆಸರಿನ ಬದಲಾವಣೆ ಮಸೂದೆ 2026 ಎಂಬ ಶೀರ್ಷಿಕೆಯ ಮಸೂದೆಯನ್ನು ಸಂವಿಧಾನದ ಯಾವ ವಿಧಿ ಅಂದರೆ 3ನೇ ವಿಧಿ ಅಡಿಯಲ್ಲಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ದ ಯೂನಿಯನ್ ಕ್ಯಾಬಿನೆಟ್ ಹ್ಯಾಸ್ ಅಪ್ರೂವ್ಡ್ ದ ಪ್ರಪೋಸಲ್ ಟು ಚೇಂಜ್ ದ ನೇಮ್ ಆಫ್ ದ ಸ್ಟೇಟ್ ಆಫ್ ಕೇರಳ ಟು ಕೇರಳಂ. ಎ ಬಿಲ್ ಟೈಟಲ್ಡ್ ಕೇರಳ ಆಲ್ಟರೇಷನ್ ಆಫ್ ನೇಮ್ ಬಿಲ್ 2026. ಕೇರಳ ಆಲ್ಟರೇಷನ್ ಆಫ್ ನೇಮ್ ಬಿಲ್ 2026 will be processed under the Article 3 of the Constitution. ಒಂದು ರಾಜ್ಯ, ಯಾವುದೋ ಒಂದು ರಾಜ್ಯ, ಅದು ಒರಿಸ್ಸಾ ಇರ್ಬೋದು ಅಥವಾ ಉತ್ತರಾಂಚಲ್ ಅಂತಕ್ಕಂಥ ರಾಜ್ಯವಿರ್ಬೋದು ಅಥವಾ ಪಾಂಡಿಚೇರಿ ಅಂತಕ್ಕಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಇರ್ಬೋದು. ಅವುಗಳ ಹೆಸರನ್ನು ಬದಲಾವಣೆ ಮಾಡಬೇಕಾದ್ರೆ ಯಾವ ಆರ್ಟಿಕಲನ್ನು ಬಳಸಬೇಕು ಅಂದರೆ ಆರ್ಟಿಕಲ್ 3 ವಿಧಿ 3. ಒರಿಸ್ಸಾ ಹೋಗಿ ಒಡಿಸ್ಸಾ ಮಾಡ್ಬೋದು, ಉತ್ತರಾಂಚಲ್ ಹೋಗಿ ಉತ್ತರಾಖಂಡ ಮಾಡ್ಬೋದು, ಪಾಂಡಿಚೇರಿ ಹೋಗಿ ಪುದುಚೇರಿ ಮಾಡ್ಬೋದು. ಈಗ ಕೇರಳ ಹೋಗಿ ಕೇರಳಂ ಕೂಡ ಮಾಡ್ಬೋದು. ಅದಕ್ಕೊಂದು ಪ್ರೊಸೀಜರ್ ಇದೆ. ಏನು ಪ್ರೊಸೀಜರು ಮುಂದೆ ನೋಡೋಣ. ಯೂನಿಯನ್ ಕ್ಯಾಬಿನೆಟ್ ನಾಟ್ ಫಾರ್ ಕೇರಳ ಟು ಬಿಕಮ್ ಕೇರಳಂ. ಯೂನಿಯನ್ ಕ್ಯಾಬಿನೆಟ್ ಆನ್ ಟ್ಯೂಸ್ಡೇ approved the Kerala government's proposal to change the state name from Kerala to Keralam as they are using in the Malayalam language. ಆಲ್ರೆಡಿ ಮಲಯಾಳಂ ಲ್ಯಾಂಗ್ವೇಜಲ್ಲಿ ಕೇರಳಂ ಅಂತಲೇ ಬಳಸ್ತಾ ಇದ್ದಾರಂತೆ. ನಾವು ಔಟ್ಸೈಡ್ ಕೇರಳ ಕೇರಳ ಅಂತ ಬಳಸ್ತಾ ಇದ್ದೀವಿ. ಹಾಗಾಗಿ ಇನ್ನು ಮುಂದೆ ಎಲ್ಲರೂ ಕೂಡ ಕೇರಳಂ ಅಂತಲೇ ಬಳಸಿ ಅಂತ ಅಲ್ಲಿನ ಅಸೆಂಬ್ಲಿ ಪಾಸ್ ಮಾಡಿ 2024 ಜೂನಲ್ಲಿ ಕಳಿಸಿದ್ರು ಲೋಕಸಭೆ, ಪಾರ್ಲಿಮೆಂಟಿಗೆ. ಈಗ ಕೇಂದ್ರಕ್ಕೆ ರಿಕ್ವೆಸ್ಟ್ ಮಾಡಿದರು. ಕೇಂದ್ರ ಸರ್ಕಾರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟು ಕೇರಳ ಆಲ್ಟರೇಷನ್ ಬಿಲ್ 2026 ಅನ್ನು ಈಗ ಪ್ರೆಸಿಡೆಂಟ್ ಅವರಿಗೆ ರೆಫರ್ ಮಾಡಿದ್ದಾರೆ. ಮತ್ತು ಅದಕ್ಕೊಂದು ಪ್ರೊಸೀಜರ್ ಇದೆ, ಏನೇನಾಗುತ್ತೆ ಅಂತ ನೋಡೋಣ. ಕೇರಳಂ ಹೆಸರಿಗೆ ಸಂಪುಟ ಒಪ್ಪಿಗೆ. ಕೇರಳ ರಾಜ್ಯದ ಹೆಸರನ್ನು ಕೇರಳಂ ಎಂದು ಬದಲಾಯಿಸಲು ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಕೇರಳದ ಹೆಸರನ್ನು ಅಧಿಕೃತವಾಗಿ ಕೇರಳಂ ಎಂದು ಬದಲಾಯಿಸುವಂತೆ ಕೇಂದ್ರವನ್ನು ಒತ್ತಾಯಿಸುವ ನಿರ್ಣಯವನ್ನು ಕೇರಳ ವಿಧಾನಸಭೆಯು 2023 ಆಗಸ್ಟ್ 9ರಲ್ಲಿ ಅಂಗೀಕರಿಸಿತ್ತು. ಭಾಷೆಗಳ ಆಧಾರದಲ್ಲಿ 1956 ನವೆಂಬರ್ 1ರಂದು ರಾಜ್ಯಗಳನ್ನು ರಚಿಸಲಾಗಿತ್ತು, ನಮ್ಮ ಕರ್ನಾಟಕವನ್ನು ಸೇರಿದಂತೆ. ಕೇರಳ ಪಿರವಿ ದಿನವನ್ನು ಕೂಡ ನವೆಂಬರ್ 1ರಂದೇ ಆಚರಿಸಲಾಗ್ತಾ ಇದೆ.
ರಾಜ್ಯವನ್ನು ಮಲಯಾಳ ಭಾಷೆಯಲ್ಲಿ ಕೇರಳಂ ಎಂದೇ ಕರೆಯಲಾಗ್ತಾ ಇದ್ದು ಭಾರತದ ಇತರೆ ಭಾಷೆಗಳಲ್ಲಿ ಕೇರಳ ಎಂದಾಗ್ಬಿಟ್ಟಿದೆ. ಹಾಗಾಗಿ ಸಂವಿಧಾನದ 3ನೇ ವಿಧಿಯಡಿಯಲ್ಲಿ ಕೇರಳಂ ಎಂದು ತಿದ್ದುಪಡಿ ಮಾಡಲು ಮತ್ತು ಸಂವಿಧಾನದ 8ನೇ ವಿಧಿಯಡಿಯಲ್ಲಿ ಉಲ್ಲೇಖಿಸಿರ್ತಕ್ಕಂಥ ಎಲ್ಲ ಭಾಷೆಗಳಲ್ಲಿ ಕೇರಳಂ ಎಂದು ಮರುನಾಮಕರಣ ಮಾಡಲು ತಕ್ಷಣ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಸರ್ವಾನುಮತದಿಂದ ಕೇಂದ್ರವನ್ನು ಕೋರಿತ್ತು. ಹಾಗಾದ್ರೆ ಮುಂದೇನಾಗುತ್ತೆ? ಕೋರಿದ್ದಂತೂ ಸರಿ, ಸಚಿವ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಈಗ ಮುಂದೇನಾಗುತ್ತೆ? ಕೇರಳ ಹೆಸರು ಬದಲಾವಣೆ ಮಸೂದೆ 2026 ಕೇರಳ ಆಲ್ಟರೇಷನ್ ಆಫ್ ನೇಮ್ ಬಿಲ್ 2026 ಅನ್ನು ರಾಷ್ಟ್ರಪತಿ ಅವರು ಸಂವಿಧಾನದ 3ನೇ ವಿಧಿಯಡಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಲು ಕೇರಳ ವಿಧಾನಸಭೆಗೆ ಕಳುಹಿಸ್ತಾರೆ. ಓಕೆ, ಮತ್ತೆ ಆ ಬಿಲ್ ಅನ್ನು ವಾಪಸ್ ಎಲ್ಲಿ ಕಳಿಸ್ತಾರೆ? ಕೇರಳ ವಿಧಾನಸಭೆಗೆ ಕಳಿಸ್ತಾರೆ. ವಿಧಾನಸಭೆ ಅಭಿಪ್ರಾಯ ಸ್ವೀಕರಿಸಿದ ನಂತರ ಕೇಂದ್ರ ಸರ್ಕಾರವು ಮುಂದಿನ ಕ್ರಮ ಕೈಗೊಳ್ಳುತ್ತೆ. ಮಸೂದೆಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಮಂಡಿಸಲು ರಾಷ್ಟ್ರಪತಿಗಳ ಶಿಫಾರಸನ್ನು ಪಡೆಯಲಾಗುತ್ತೆ. ಆ ನಂತರ ಸಿಂಪಲ್ ಮೆಜಾರಿಟಿಯಲ್ಲಿ ಒಪ್ಪಿಗೆ ಕೊಟ್ಟರೆ ಸಾಕು, ಕೇರಳಂ ಆಗ್ಬಿಡುತ್ತೆ. ಓಕೆ, ಈ ಹಿಂದೆ ಏನಾದರೂ ಹೆಸರು ಬದಲಾವಣೆ ಆಗಿದ್ವಾ ಅಂದರೆ ಉತ್ತರಾಂಚಲ ಮತ್ತು ಒರಿಸ್ಸಾ ರಾಜ್ಯಗಳ ಹೆಸರು ಉತ್ತರಾಖಂಡ್ ಮತ್ತು ಒಡಿಸ್ಸಾ ಅಂತ ಬದಲಾಗಿತ್ತು. ಜೊತೆಗೆ ಕೇಂದ್ರಾಡಳಿತ ಪ್ರದೇಶ ಪಾಂಡಿಚೇರಿ ಹೆಸರು ಪುದುಚೇರಿ ಅಂತ ಬದಲಾಗಿತ್ತು. ಈವನ್ ಪಶ್ಚಿಮ ಬಂಗಾಳದ ಹೆಸರು ಕೂಡ ಬದಲಾವಣೆಗೆ ಬೇಡಿಕೆ ಇದೆ, ಆದರೆ ಇನ್ನೂ ಒಪ್ಕೊಂಡಿಲ್ಲ. ಏನು ಅವ್ರ ಬೇಡಿಕೆ ಅಂದರೆ ಪಶ್ಚಿಮ ಬಂಗಾಳದ ಹೆಸರನ್ನು ಬಂಗಾಳಿಯಲ್ಲಿ ಬಾಂಗ್ಲಾ ಎಂದು, ಇಂಗ್ಲಿಷ್ನಲ್ಲಿ ಬಂಗಾಳ ಎಂದು, ಹಿಂದಿಯಲ್ಲಿ ಬಂಗಾಳಿ ಎಂದು ಬದಲಾಯಿಸಬೇಕೆಂದು ಪಶ್ಚಿಮ ಬಂಗಾಳ ಸರ್ಕಾರ 2018ರಲ್ಲಿ ಬೇಡಿಕೆ ಮುಂದಿಟ್ಟಿದೆ. ಆದರೆ ವಿವಿಧ ಭಾಷೆಗಳಲ್ಲಿ 3 ಹೆಸರುಗಳನ್ನು ಹೊಂದುವುದನ್ನು ಸರಿಯಲ್ಲ ಎಂಬುದು ಕಾರಣಕ್ಕೆ ಕೇಂದ್ರ ಸರ್ಕಾರ ಪ್ರಸ್ತಾವವನ್ನು ಇನ್ನೂ ಅಂಗೀಕರಿಸಿಲ್ಲ. ಇವೆಲ್ಲವೂ ಅಪ್ಡೇಟ್ ಇರಬೇಕು. ಇನ್ನದು PDF ಕೊಟ್ಟಾಗ ಇನ್ನೂ ಹೆಚ್ಚಿನ ಮಾಹಿತಿ ಓದ್ಕೊಂಡ್ರೆ. ಈಗ ಒಂದು ಸ್ವಲ್ಪ ಆ ಆರ್ಟಿಕಲ್ 3 ಬಗ್ಗೆ ತಿಳ್ಕೊಳ್ಳೋಣ. ಏನು ಹೇಳುತ್ತೆ? ನಮ್ಮ ಸಂವಿಧಾನದ ಮೊದಲನೇ ಭಾಗ 1ರಲ್ಲಿ 4 ಆರ್ಟಿಕಲ್ ಬರ್ತವೆ, ವಿಧಿ 1ರಿಂದ 4. ಓಕೆ, ಆರ್ಟಿಕಲ್ 1 ಏನು ಹೇಳುತ್ತೆ? ಭಾರತವನ್ನು ಒಂದು ರಾಜ್ಯಗಳ ಒಕ್ಕೂಟ ಅಂತ ಹೇಳುತ್ತೆ. ಇಟ್ ಈಸ್ ಎ ಯೂನಿಯನ್ ಆಫ್ ಸ್ಟೇಟ್ ಅಂತ, ನಾಟ್ ಎ ಫೆಡರೇಷನ್ ಆಫ್ ಸ್ಟೇಟ್. ಹಾಗಾಗಿ ಭಾರತವನ್ನು ನಾವು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತೀವಿ, ಅಂದರೆ ರಾಜ್ಯಗಳ ಒಕ್ಕೂಟ ಅಂತ. ಫೆಡರೇಷನ್ ಆಫ್ ಸ್ಟೇಟ್ಸ್ ಅನ್ನಲ್ಲ ಅಮೆರಿಕದಂತೆ. ಅಂದರೆ ಅಮೆರಿಕದಲ್ಲಿರ್ತಕ್ಕಂಥ ಆ ರಾಜ್ಯಗಳಲ್ಲಿ ಯಾವುದಾದ್ರೂ ರಾಜ್ಯ ತನಗೆ ಬ್ಯಾಡ ಅಂದರೆ ಹೋಗಿ ಹೊಸ ದೇಶ ಆಗ್ಬೋದು. ಆದರೆ ನಮ್ಮಲ್ಲಿ ಆ ರೀತಿ ಚಾನ್ಸೇ ಇಲ್ಲ. ಆಡಳಿತಕ್ಕಾಗಿ ನಾವು ರಾಜ್ಯಗಳನ್ನು ಮಾಡ್ಕೊಂಡಿವೆ ಹೊರತು ಏಕೈಕ ಭಾರತ ಇರ್ತಕ್ಕಂಥದ್ದು ಆಡಳಿತದ ನಿರ್ವಹಣೆಗೆ ಬೇರೆ ಬೇರೆ ರಾಜ್ಯಗಳಾಗಿದ್ದಾವೆ ಅನ್ನುವ ಒಂದು ಭಾವನೆ ಇದೆ ನಮ್ಮಲ್ಲಿ. ಹಾಗಾದರೆ ಇಲ್ಲಿ ಆರ್ಟಿಕಲ್ 1ರಲ್ಲಿ ಏನೇನು ಮಾಡ್ಬೋದು ಅಂತ ಇದೆ. ನಮಗೀಗ ಆರ್ಟಿಕಲ್ 3 ಬಗ್ಗೆ ಮಾಹಿತಿಯನ್ನು ಪಡ್ಕೋಬೇಕು. ಓಕೆ, ವಿಧಿ 1 ಒಕ್ಕೂಟದ ಹೆಸರು ಮತ್ತು ಪ್ರದೇಶಕ್ಕೆ ಸಂಬಂಧಿಸಿದೆ. ನೇಮ್ ಆಫ್ ದ ಟೆರಿಟರಿ, ನೇಮ್ ಅಂಡ್ ಟೆರಿಟರಿ ಆಫ್ ದ ಯೂನಿಯನ್. ದ ಟೆರಿಟರಿ ಆಫ್ ಇಂಡಿಯಾ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 ಕ್ಯಾಟಗರೀಸ್. ಆರ್ಟಿಕಲ್ 1ರಲ್ಲಿ ಹೇಳ್ತಾರೆ ಏನಂತ? ಒಂದು ಟೆರಿಟರೀಸ್ ಆಫ್ ದ ಸ್ಟೇಟ್ಸ್, ರಾಜ್ಯಗಳ ಭೂಪ್ರದೇಶಗಳು ಅಂತ. ಇನ್ನೊಂದು ಯೂನಿಯನ್ ಟೆರಿಟರೀಸ್ ಮತ್ತು ದ ಟೆರಿಟರೀಸ್ ದಟ್ ಮೇ ಬಿ ಅಕ್ವೈರ್ಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಅಟ್ ಎನಿ ಟೈಮ್. ಯಾವುದೇ ಸಮಯದಲ್ಲಿ ಭಾರತ ಸರ್ಕಾರವು ಸ್ವಾಧೀನಪಡಿಸಿಕೊಳ್ಳಬಹುದಾದ ಪ್ರದೇಶಗಳು ಕೂಡ ನಮ್ಮ ಟೆರಿಟರಿಯಲ್ಲೇ ಬರ್ತವೆ. ಯಾಕಂದರೆ ನಾವೊಂದು ಸವರಿನ್ ಸ್ಟೇಟ್ ಆಗಿದ್ದೀವಿ. ಯಾವುದೇ ದೇಶದ ಅಥವಾ ಯಾವುದೇ ಒಂದು ಪ್ರದೇಶವನ್ನು ಅಕ್ವೈರ್ ಮಾಡುವ ಶಕ್ತಿ ಭಾರತಕ್ಕಿದೆ. ವಿಧಿ 1ರ ಪ್ರಕಾರ ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಳ್ಳಲು ನಮ್ಮ ಸಂವಿಧಾನ ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ವಿಧಿ 1ರಲ್ಲಿ ಏನಿದೆ ಅಂತ. ವಿಧಿ 2ರಲ್ಲಿ ಏನಿದೆ? ನೀವು ಹೋಗಿ ಆ ಭಾಗ 1ರ ಆ ಚಾಪ್ಟರ್ನ ಕಂಪ್ಲೀಟಾಗಿ ಓದಿ. ಈಗ ಸುಮ್ಮನೆ ಒಂದು ರೀಕ್ಯಾಪ್ ಮಾಡಿ ಕೊಡ್ತೀನಿ. ವಿಧಿ 2 ಅಥವಾ ಆರ್ಟಿಕಲ್ 2 ಹೊಸ ರಾಜ್ಯಗಳ ಸೇರ್ಪಡೆ ಅಥವಾ ಸ್ಥಾಪನೆ, ಅಡ್ಮಿಷನ್ ಆರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ಸ್. ಸಂಸತ್ತಿಗೆ ಭಾರತದ ಒಕ್ಕೂಟಕ್ಕೆ ಪ್ರವೇಶಿಸಲು ಹೊಸ ರಾಜ್ಯಗಳನ್ನು ಸ್ಥಾಪಿಸಲು ಅಧಿಕಾರವನ್ನು ಕೊಡ್ತಾ ಇದೆ. ಟು ಅಡ್ಮಿಟ್ ಇನ್ ಟು ದ ಯೂನಿಯನ್ ಆಫ್ ಇಂಡಿಯಾ, ಎಸ್ಟಾಬ್ಲಿಷ್ ನ್ಯೂ ಸ್ಟೇಟ್ಸ್. ಆಲ್ರೆಡಿ ಎಕ್ಸಿಸ್ಟೆನ್ಸ್, ದ ಪವರ್ ಟು ಅಡ್ಮಿಟ್ ಇನ್ ಟು ದ ಯೂನಿಯನ್ ಆಫ್ ಇಂಡಿಯಾ ನ್ಯೂ ಸ್ಟೇಟ್ಸ್. ಭಾರತದ ಒಕ್ಕೂಟಕ್ಕೆ ಹೊಸ ರಾಜ್ಯಗಳ ಪ್ರವೇಶಿಸುವ ಅಧಿಕಾರ. ದ ಪವರ್ ಟು ಎಸ್ಟಾಬ್ಲಿಷ್ ನ್ಯೂ ಸ್ಟೇಟ್ಸ್, ನಾಟ್ ಎಕ್ಸಿಸ್ಟೆನ್ಸ್ ಬಿಫೋರ್. ಆಲ್ರೆಡಿ ಇಲ್ಲದೆ ಇರ್ತಕ್ಕಂಥ ರಾಜ್ಯಗಳು, ತೆಲಂಗಾಣ. ಸೊ ಎಕ್ಸ್ಟರ್ನಲ್ ರೀಅಡ್ಜಸ್ಟ್ಮೆಂಟ್, ಆರ್ಟಿಕಲ್ 2 deals with external readjustment of the territories of the constituent states of the Union of India. ಸೊ ಒಂದಷ್ಟು ಬದಲಾವಣೆಗಳನ್ನು ಮಾಡೋದಕ್ಕೆ ಅವಕಾಶ ಇದೆ, ನೋಡ್ಕೊಳ್ರಿ. ವಿಧಿ 3 ನಮಗೆ ಬೇಕಾಗಿರ್ತಕ್ಕಂಥದ್ದು ಅಂದರೆ ಇಲ್ಲಿ ಒಂದು ರಾಜ್ಯದ ಹೆಸರನ್ನು ಬದಲಾವಣೆ ಮಾಡೋದು, ಗಡಿಗಳನ್ನು ಬದಲಾವಣೆ ಮಾಡೋದು ಅಥವಾ ಯಾವುದೇ ರಾಜ್ಯದ ವಿಸ್ತೀರ್ಣವನ್ನು ಕಡಿಮೆ ಮಾಡ್ತಕ್ಕಂಥ ಅವಕಾಶವನ್ನು ನಮ್ಮ ಆರ್ಟಿಕಲ್ 3
ಕೊಡ್ತಾ ಇದೆ. ಹಾಗಾಗಿ ಆಲ್ಟರ್ ದ ನೇಮ್ ಆಫ್ ಎನಿ ಸ್ಟೇಟ್, ಯಾವುದೇ ರಾಜ್ಯದ ಹೆಸರನ್ನು ಬದಲಾಯಿಸೋದಕ್ಕೆ ಆರ್ಟಿಕಲ್ 3 ಹೇಳ್ತಾ ಇದೆ. ಆ ಆರ್ಟಿಕಲ್ 3 ಪ್ರಕಾರನೇ ನಮಗೆ ಕೇರಳ ಇದ್ದದನ್ನು ಕೇರಳ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಮೊನ್ನೆ ಕ್ಲಾಸ್ ನಂಬರ್ 964 ಡಿಸ್ಕಷನ್ ಮಾಡ್ತಾ ಇದ್ವಿ, OBC IAS KS ಫ್ರೀ ಕೋಚಿಂಗ್ ಎಕ್ಸಾಮ್. ಅದರಲ್ಲಿ ಭಾರತದ ಸಂವಿಧಾನದ 3ನೇ ವಿಧಿಯ ಪ್ರಕಾರ ಸಂಸತ್ತಿನ ಕಾನೂನಿನಿಂದ ಈ ಕೆಳಗಿನವುಗಳಲ್ಲಿ ಯಾವುದು ಸಾಧ್ಯವಿಲ್ಲ. ಸೊ ಅದಕ್ಕೆ ಆರ್ಟಿಕಲ್ 3 ಪ್ರಕಾರ ಹೊಸ ರಾಜ್ಯಗಳ ಸೇರ್ಪಡೆಗೆ ಅವಕಾಶ ಇಲ್ಲ, ಆರ್ಟಿಕಲ್ 2 ಪ್ರಕಾರ ಮಾಡ್ಕೋಬಹುದು. ಆರ್ಟಿಕಲ್ 3 ಪ್ರಕಾರ ಹೊಸ ರಾಜ್ಯವನ್ನ ಸ್ಥಾಪನೆ ಮಾಡ್ಬೋದು. ಅಂದರೆ ಯಾವುದಾದರೂ ರಾಜ್ಯ ಆಲ್ರೆಡಿ ಇದ್ದರೆ ಅದನ್ನು ನಾವು ನ್ಯೂ ಸ್ಟೇಟ್ ಆಗಿ ಫಾರ್ಮ್ ಮಾಡ್ಬೋದಂತೆ. ಇನ್ನೊಂದು ಯಾವುದಾದ್ರೂ ರಾಜ್ಯದ ಗಡಿಭಾಗಗಳನ್ನು ಚೇಂಜ್ ಮಾಡ್ಬೋದು. ನಮಗೆ ಬೇಕಿರ್ತಕ್ಕಂಥದ್ದು ನೇಮ್ ಆಫ್ ದ ಸ್ಟೇಟ್. ಓಕೆ, ಸೊ ಹೆಸರು ಬದಲಾವಣೆಯನ್ನು ಕೂಡ ಮಾಡ್ಬೋದು. ಇನ್ನು KE 31/5/2025 ಫ್ರೀ ಕೋಚಿಂಗ್ ಎಕ್ಸಾಮಲ್ಲಿ ಇದೇ ರೀತಿ ಒಂದು ಪ್ರಶ್ನೆ ಇತ್ತು ಅನಿಸುತ್ತೆ. ಕ್ಲಾಸ್ ನಂಬರ್ 8-12 ಮಾತಾಡಿದ್ವಿ. ಸಂವಿಧಾನದ ಯಾವ ವಿಧಿಯ ಪ್ರಕಾರ ರಾಜ್ಯಗಳ ಹೆಸರುಗಳನ್ನು ಬದಲಾವಣೆ ಮಾಡಲು ಅವಕಾಶ ಇದೆ? ಇಲ್ಲಿದೆ ನೋಡಿ, ರಾಜ್ಯಗಳ ಹೆಸರಿಗೆ ಒಂದು ಪ್ರಶ್ನೆ ಬಂದಿತ್ತು ಅಂತ ನೆನಪಿತ್ತು, ನೋಡೋಣ. IAS KS ಫ್ರೀ ಕೋಚಿಂಗಲ್ಲಿ ಕೇಳಿದ್ರು, 3ನೇ ವಿಧಿ ಪ್ರಕಾರ ನಾವು ಹೆಸರುಗಳನ್ನು ಬದಲಾವಣೆ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 6, ತಡೆಗಟ್ಟಬಹುದಾದ ದೃಷ್ಟಿ ದೌರ್ಬಲ್ಯವನ್ನು ನಿರ್ಮೂಲನೆ ಮಾಡುವ ಉದ್ದೇಶದಿಂದ ಮರುವಿನ್ಯಾಸಗೊಳಿಸಲಾದ ರಾಜ್ಯ ಆರೋಗ್ಯ ಇಲಾಖೆಯ ಪ್ರಮುಖ ಕಣ್ಣಿನ ಆರೈಕೆ ಉಪಕ್ರಮ ಆಶಾಕಿರಣ. ಕಳೆದ ವರ್ಷದ ಜುಲೈಯಲ್ಲಿ ಪ್ರಾರಂಭವಾಗಿತ್ತು. ಸುಮಾರು 1.4 ಕೋಟಿ ಜನರಿಗೆ ಉಚಿತ ಕಣ್ಣಿನ ತಪಾಸಣೆಗಳನ್ನು ಮಾಡಿದೆ. ದ ಸ್ಟೇಟ್ ಹೆಲ್ತ್ ಡಿಪಾರ್ಟ್ಮೆಂಟ್ಸ್ ಫ್ಲಾಗ್ಶಿಪ್ ಐ ಕೇರ್ ಇನಿಷಿಯೇಟಿವ್ ಆಶಾ ಕಿರಣ redesigned with objective of eliminating preventable visual impairment has facilitated free eye screenings 1.4 crore people using ಆಶಾ ವರ್ಕರ್ಸ್. ಲಾಸ್ಟ್ ಇಯರ್ ಜುಲೈಯಲ್ಲಿ ಸ್ಟಾರ್ಟ್ ಆಗಿತ್ತು. ಹಾಗಾದರೆ ಏನಿದೆ ಸುದ್ದಿ ಅಂದರೆ, ಆಶಾ ಕಿರಣ ಇನಿಷಿಯೇಟಿವ್ ಸುಮಾರು 1.4 ಕೋಟಿ ಜನರಿಗೆ, ಅದಕ್ಕಿಂತ ಹೆಚ್ಚಿನ ಜನರಿಗೆ ರೀಚ್ ಆಗಿದೆ ಅಂತ. ಆಶಾ ಕಿರಣ ಯಾವುದಕ್ಕೆ ಸಂಬಂಧಿಸಿದೆ? ನಮ್ಮ ರಾಜ್ಯದ ಜನತೆಯಲ್ಲಿ ಏನಾದರೂ ಕಣ್ಣಿನ ಪ್ರಾಬ್ಲಮ್ ಇದಾವ ಚೆಕ್ ಮಾಡಿ ಅವ್ರಿಗೆ ಉಚಿತ ಕನ್ನಡಕ ಕೊಡ್ತಕ್ಕಂಥದ್ದು, ಒಂದು ವೇಳೆ ಏನಾದರೂ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದ್ದರೆ ಅವರಿಗೆ ಆ ಒಂದು ಸೌಲಭ್ಯ ಕೊಡ್ತಕ್ಕಂಥದ್ದು, ಅದ್ರ ಬಗ್ಗೆ ಇರತಕ್ಕಂಥ ಒಂದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಯೋಜನೆ ಆಶಾ ಕಿರಣ. ಈಗ ಮತ್ತೊಮ್ಮೆ ಸುದ್ದಿಗೆ ಬಂದಿದೆ. ಹಿಂದೆ ಎಕ್ಸಾಮಲ್ಲಿ ಪ್ರಶ್ನೆ ಕೂಡ ಆಗಿತ್ತು, ನಿಮ್ಮ ಮನೆ ಬಾಗಿಲಿಗೆ ಕಣ್ಣಿನ ಆರೈಕೆ ಆಶಾ ಕಿರಣ. ಸೊ ಮೊದಲನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ, ಕಲಬುರಗಿ, ಹಾವೇರಿ, ಚಾಮರಾಜನಗರ. ಎರಡನೇ ಹಂತದಲ್ಲಿ ಚಿತ್ರದುರ್ಗ, ಮಂಡ್ಯ, ರಾಯಚೂರು, ಉತ್ತರ ಕನ್ನಡ. ನಂತರ ಇಡೀ ರಾಜ್ಯಾದ್ಯಂತ ಇದನ್ನು ವಿಸ್ತರಿಸಿರಬೇಕು. ಯಾವಾಗ ಮಾತಾಡಿರೋ ನೆನಪು. ಓಕೆ, ನಾವು ಕರ್ನಾಟಕ ಬಜೆಟ್ 2025 ಕಂಪ್ಲೀಟ್ ಅನಾಲಿಸಿಸ್ ಮಾಡಿದಾಗ ಪಾರ್ಟ್ 3ಯಲ್ಲಿ ಕ್ಲಾಸ್ ನಂಬರ್ 761 ಕರ್ನಾಟಕ ಬಜೆಟ್ 2025-26 ಪ್ರಕಾರ ಕರ್ನಾಟಕದ ಆರೋಗ್ಯ ಉಪಕ್ರಮಗಳಿಗೆ ಸಂಬಂಧಿಸಿದಂತೆ ಒಂದು ಹೇಳಿಕೆ ಮಾಡಿದ್ವಿ. ಸೊ ಆಶಾ ಕಿರಣ ಕಾರ್ಯಕ್ರಮದ ಅಡಿಯಲ್ಲಿ 1.4 ಕೋಟಿ ಜನರನ್ನು ಕಣ್ಣಿನ ಸಮಸ್ಯೆಗಳಿಂದ ಪರೀಕ್ಷಿಸಲಾಯಿತು. ಸೊ ಒಂದು ಸ್ಟೇಟ್ಮೆಂಟು. ಅದೇ ಥರ ಇನ್ನೊಂದು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಸ್ಟೇಟ್ಮೆಂಟ್ ಹಾಕಿದ್ವಿ. ಮತ್ತು ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟುವ ಕಾರ್ಯಕ್ರಮವು ಮೊದಲ ಹಂತದಲ್ಲಿ ಕರ್ನಾಟಕದ ಎಲ್ಲ ತಾಲೂಕುಗಳನ್ನು ಒಳಗೊಂಡಿರುತ್ತೆ ಅನ್ನೋದು ತಪ್ಪಾಗಿತ್ತು. ಬಟ್ ಗರ್ಭಕಂಠದ ಕ್ಯಾನ್ಸರ್ ಇವತ್ತು ಮತ್ತೆ ಸುದ್ದಿಗೆ ಬಂದಿದೆ. ಮುಂದೆ ಒಂದು ಪ್ರಶ್ನೆ ಇದೆ, ಹೇಳ್ತೀನಿ. ಅದನ್ನು ನಾವು ಬಜೆಟಲ್ಲಿ ಲಾಸ್ಟ್ ಇಯರ್ ಕೂಡ ಮಾತಾಡಿದ್ವಿ. ಆಶಾ ಕಿರಣ ರಾಷ್ಟ್ರೀಯ ಅಂಧತ್ವ ನಿವಾರಣಾ ಕಾರ್ಯಕ್ರಮದಡಿ 1.4 ಕೋಟಿ ಜನರಿಗೆ ಕಣ್ಣಿನ ತಪಾಸಣೆ, 3.3 ಲಕ್ಷ ಜನರಿಗೆ ಉಚಿತ ಕನ್ನಡಕ ವಿತರಣೆ, 93,800 ಜನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೈಗೊಳ್ಳಲಾಗಿದೆ ಅಂತ ಹೇಳಿದ್ರು. ಯಾವುದು ಬಜೆಟ್ ಕಾಪಿ ಇದು. ಮತ್ತು ಮಹಿಳೆಯರಲ್ಲಿ ಗರ್ಭಕಂಠದ ಕ್ಯಾನ್ಸರನ್ನು ತಡೆಗಟ್ಟಲು ಪ್ರಥಮ ಹಂತದಲ್ಲಿ ಗಣಿಬಾಧಿತ ಮತ್ತು ಕಲ್ಯಾಣ ಕರ್ನಾಟಕದ ಪ್ರದೇಶದ 20 ತಾಲೂಕುಗಳಲ್ಲಿ 9 ಕೋಟಿ ರೂಪಾಯಿ ವೆಚ್ಚದಲ್ಲಿ 14 ವರ್ಷದ ಹೆಣ್ಣು ಮಕ್ಕಳಿಗೆ HPV ಲಸಿಕೆಯನ್ನು ನೀಡಲಾಗುವುದು ಅಂತ ಬಜೆಟಲ್ಲಿ ಹೇಳಿದರು. ಸೊ ನೋಡಿ, ಒಂದು ಗರ್ಭಕಂಠದ ಕ್ಯಾನ್ಸರ್ ಇಡೀ ಕರ್ನಾಟಕದ ಎಲ್ಲ ತಾಲೂಕು ತಪ್ಪು, ಕೆಲವೊಂದು ಸೆಲೆಕ್ಟೆಡ್ ತಾಲೂಕಲ್ಲಿ ಮೊದಲನೇ ಹಂತದಲ್ಲಿ. ಸೊ ಇಲ್ಲಿ ಏನಾಗ್ತಾ ಇದೆ, ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟತಕ್ಕಂಥ ಕಾರ್ಯಕ್ರಮ ಮತ್ತು ಆಶಾ ಕಿರಣ ಕಾರ್ಯಕ್ರಮ ಇವೆಲ್ಲವೂ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ಸುದ್ದಿಗೆ ಬಂದಿರ್ತವೆ. ಅವಾಗ ಘೋಷಣೆ ಮಾಡಿರ್ತಾರೆ, ಅಥವಾ ಜಾರಿ ಆದಾಗ ಎಕನಾಮಿಕ್ ಸರ್ವೆದಲ್ಲಿ ಬರುತ್ತೆ, ಘೋಷಣೆ ಆದಾಗ ಬಜೆಟಲ್ಲಿ ಬರುತ್ತೆ. ಓಕೆ, ಮತ್ತು ಹಂತವಾಗಿ ಜಾರಿಗೊಳಿಸುವಾಗ ನ್ಯೂಸ್ ಪೇಪರಲ್ಲೆಲ್ಲ ಬಂದಿರುತ್ತೆ. ಸ್ವಲ್ಪ ನಾವು ಕಣ್ಣಾಡಿಸ್ಬೇಕು, ನೆನಪಿಟ್ಕೋಬೇಕು. ಓಕೆ ನೋಡಿ,
ನೆಕ್ಸ್ಟ್ ಇಮಿಡಿಯೇಟ್ ಕ್ವಶನ್ನೇ ಆ ಗರ್ಭಕಂಠದ ಕ್ಯಾನ್ಸರ್ ಬಗ್ಗೆ ಇದೆ. ಏನಿದೆ? ಫೆಬ್ರವರಿ 28, 2026 ಪ್ರಾರಂಭವಾಗ ಭಾರತದ 90 ದಿನಗಳ ರಾಷ್ಟ್ರೀಯ ಅಭಿಯಾನವು ಗರ್ಭಕಂಠದ ಕ್ಯಾನ್ಸರನ್ನು ಎದುರಿಸಲು ಯುವಿನ್ ವೇದಿಕೆಯ ಮೂಲಕ 14 ವರ್ಷ ವಯಸ್ಸಿನ ಹುಡುಗಿಯರಿಗೆ ಅಥವಾ ಹೆಣ್ಮಕ್ಳಿಗೆ ಸ್ವಯಂ ಪ್ರೇರಿತ ಉಚಿತ ಏಕಡೋಸ್ HPV ಲಸಿಕೆಯನ್ನು ಒದಗಿಸಲಾಗ್ತಾ ಇದೆ. ಇಲ್ಲಿ 2-3 ಅಂಶಗಳಿದ್ದಾವೆ. ಗರ್ಭಕಂಠದ ಕ್ಯಾನ್ಸರ್, ಯುವಿನ್ ವೇದಿಕೆ, HPV ಲಸಿಕೆ. ನೋಡೋಣ ಅವುಗಳ ವಿಸ್ತೃತ ರೂಪ, ಅವುಗಳ ಉದ್ದೇಶ. ಇಂಡಿಯಾಸ್ 90-day ನ್ಯಾಷನಲ್ ಕ್ಯಾಂಪೇನ್ ಸ್ಟಾರ್ಟಿಂಗ್ ಫ್ರಮ್ ಫೆಬ್ರವರಿ 28, 2026 ಫ್ರಮ್ ಟುಡೇ provides a voluntary free single dose HPV vaccine to girls aged 14 via the UWIN platform to combat a cervical cancer. 9 ರಿಂದ 14 ವರ್ಷ ವಯಸ್ಸಿನ ಬಾಲಕಿಯರಿಗೆ ಉಚಿತ ಲಸಿಕೆ ಸೌಲಭ್ಯ. ರಾಷ್ಟ್ರವ್ಯಾಪಿ ಲಸಿಕೆ ಅಭಿಯಾನಕ್ಕೆ ಮುಂದಾದ ಕೇಂದ್ರ ಸರ್ಕಾರ ಗರ್ಭಕಂಠ ಕ್ಯಾನ್ಸರ್ಗೆ ವ್ಯಾಕ್ಸಿನ್. ದೇಶದ ಮಹಿಳೆಯರನ್ನ ಕಾಡುತ್ತಿರುವ ಗರ್ಭಕಂಠ ಕ್ಯಾನ್ಸರ್ ತಡೆಗೆ ಮುಂದಾಗಿರುವ ಕೇಂದ್ರ ಸರ್ಕಾರ 9 ರಿಂದ 14 ವರ್ಷ ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಲಸಿಕೆ ನೀಡುವ ಯೋಜನೆ. ಹೇಳಿಕೆ 1, ಎಷ್ಟು ವರ್ಷದವರಿಗೆ? ಓಕೆ. ಮತ್ತು ಇಲ್ಲಿ ಇನ್ನೊಂದು HPV ಅಂತ, ಅದರ ವಿಸ್ತೃತ ರೂಪ. HPV ಅಂದರೆ ಹ್ಯೂಮನ್ ಪಾಪಿಲೋಮಾವಿರಸ್. ಹ್ಯೂಮನ್ ಪಾಪಿಲೋಮಾವಿರಸ್, ಪಾಪಿಲೋಮಾ ವೈರಸ್ ಅಂತ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್. ಓಕೆ. HPV ಒಂದೊಂದ್ಸಲ ಅದರ ವಿಸ್ತೃತ ರೂಪ ಕೇಳ್ಬೋದು. ಇದೊಂದು ಏನು ಸರ್ವಿಕಲ್ ಕ್ಯಾನ್ಸರ್ಗೆ ಕಾರಣ ಆಗುತ್ತಂತೆ. HPV, ಹ್ಯೂಮನ್ ಪಾಪಿಲೋಮಾ ವೈರಸ್. ಓಕೆ. ರೈಟ್. ಹ್ಯೂಮನ್ ಪಾಪಿಲೋಮಾ ವೈರಸ್ HPV ಲಸಿಕೆ ನೀಡುವ ಅಭಿಯಾನ ಕೈಗೊಳ್ತಾ ಇದ್ದಾರೆ. ಗರ್ಭಕಂಠ ಕ್ಯಾನ್ಸರ್ಗೆ ಸಂಶೋಧಿಸಲಾದ ಗಾರ್ಡಸಿಲ್ 9 ಲಸಿಕೆಯನ್ನು ಒಂದೇ ಡೋಸ್ನಲ್ಲಿ ನೀಡಲಾಗುವುದು. ಲಸಿಕೆ ಹೆಸರು ಗಾರ್ಡಸಿಲ್ 9 ಅಂತೆ. ಸೊ ಇಂಥವು ಕೇಳಿಬಿಡ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇರಬೇಕು. ಓಕೆ. ಎಲ್ಲಿ ಕೊಡ್ತಾರೆ? ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಕೊಡ್ತಾರೆ. ರಾಷ್ಟ್ರೀಯ ಲಸಿಕೆ ಕಾರ್ಯಕ್ರಮದ ಅಡಿಯಲ್ಲಿ ಕೊಡ್ತಾ ಇದ್ದಾರೆ ಕೇಂದ್ರದ ಆರೋಗ್ಯ ಸಚಿವಾಲಯ. ನೆಕ್ಸ್ಟ್ ಇನ್ನೇನು ತಿಳ್ಕೊಬೋದು ಇದರಲ್ಲಿ ಅಂದರೆ, ಇದನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ರು ನಿರ್ಮಲಾ ಸೀತಾರಾಮನ್ ಅವರು. ಈವನ್ ನಮ್ಮ ಗೌರ್ಮೆಂಟ್ ಕೂಡ, ಕರ್ನಾಟಕ ಸರ್ಕಾರದ ಬಜೆಟಲ್ಲಿ ಕೂಡ ಈ ಒಂದು HPV ಲಸಿಕೆ ಯೋಜನೆಯನ್ನು ಘೋಷಣೆ ಮಾಡಿದ್ರು. ಎಲ್ಲೆಲ್ಲಿ ದೊರೆಯಲಿದೆ? ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳಲ್ಲಿ ಲಸಿಕೆ ಅಭಿಯಾನ ಕೈಗೊಳ್ಳಲಾಗ್ತಾ ಇದೆ. ದೇಶದಲ್ಲಿ ಮಹಿಳೆಯರನ್ನು ಕಾಡುತ್ತಿರುವ ಕ್ಯಾನ್ಸರ್ಗಳಲ್ಲಿ ಗರ್ಭಕಂಠ ಕ್ಯಾನ್ಸರ್ಗೆ 2ನೇ ಅತಿ ದೊಡ್ಡ ರೋಗದ ಸಮಸ್ಯೆ ಆಗಿದೆ. ಪ್ರತಿ ವರ್ಷ 80,000 ರೋಗಿಗಳು ಪತ್ತೆ ಆಗ್ತಾ ಇದ್ದು ವಾರ್ಷಿಕವಾಗಿ 42,000 ಮಹಿಳೆಯರು ಇದಕ್ಕೆ ಬಲಿಯಾಗ್ತಾ ಇದ್ದಾರಂತೆ. ಇನ್ನೇನು ತಿಳ್ಕೋಬೇಕು? ಗಾರ್ಡಸಿಲ್ ವ್ಯಾಕ್ಸಿನ್ ಇದೆ ಹೆಸರು, HPV. ಮತ್ತೆ ನೋಡ್ಬೋದು ಇನ್ನಷ್ಟು ಡೀಟೇಲ್ಸ್ ಇದೆ. ಓಕೆ. KEA BMTC ಕಂಡಕ್ಟರ್ ಎಕ್ಸಾಮಲ್ಲಿ ಒಂದು ಪ್ರಶ್ನೆ ಇತ್ತು. ಎಲ್ಲ ಗರ್ಭಿಣಿ ಮಹಿಳೆಯರು ಮತ್ತು ಮಕ್ಕಳಿಗೆ ಯೂನಿವರ್ಸಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ UIP ಅಡಿ ನೀಡಲಾಗುವ ಲಸಿಕೆಗಳ ವಿವರಗಳನ್ನು ಡಿಜಿಟಲೀಕರಣ ಮಾಡಲು ರಾಷ್ಟ್ರೀಯ ಆರೋಗ್ಯ ಪ್ರಾಧಿಕಾರವು ಯಾವ ಪ್ಲಾಟ್ಫಾರ್ಮನ್ನು ಜಾರಿಗೆ ತಂದಿತ್ತು ಅಂದರೆ ಯುವಿನ್ ಅಂತಕ್ಕಂಥ ಪ್ಲಾಟ್ಫಾರ್ಮ್. ಯುವಿನ್ ನಮ್ಮ ಭಾರತದ ಬಜೆಟ್ 2024-25 ಬಜೆಟಲ್ಲಿ ಮಧ್ಯಂತರ ಬಜೆಟ್ 2024 ಪ್ರಕಾರ ಹೆಣ್ಣು ಮಕ್ಕಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಲಸಿಕೆಗೆ ವಯಸ್ಸಿನ ಮಿತಿ ಎಷ್ಟು ಅಂತ ಒಂದು ಪ್ರಶ್ನೆ ಹಾಕಿ ನಾವು ಪ್ರಯತ್ನ ಮಾಡಿದ್ವಿ ಅರ್ಥ ಮಾಡಿಸೋದಕ್ಕೆ. ಅದರಲ್ಲಿ 9 ರಿಂದ 14 ವರ್ಷ. cervical cancer vaccination. Our government will encourage vaccination of girls in age group of 9 to 14 years to prevent the cervical cancer. ಗರ್ಭಕಂಠ ಕ್ಯಾನ್ಸರ್ ಅನ್ನು ತಡೆಯಲು 9 to 14 ಇಯರ್ಸ್ ಅವರಿಗೆ ಲಸಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಈ ಯಾವುದೇ ಒಂದು ಲಸಿಕೆಯನ್ನು ಕೊಡಬೇಕಾದ್ರೆ ಯಾವ ಪ್ಲಾಟ್ಫಾರ್ಮನ್ನು ಬಳಸ್ತಾರೆ ಅಂದರೆ ಯುವಿನ್ ಅಂತ ಹೊಸ ಪ್ಲಾಟ್ಫಾರ್ಮ್ ನೋಡಿ. ಸೊ 2-3 ಅಂಶಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ರಶ್ನೆ, ಇವತ್ತಿನ ಈ ಒಂದು 7ನೇ ಪ್ರಶ್ನೆಗೆ ಏನು ತಿಳ್ಕೋಬೇಕು? ಯಾವ ವೇದಿಕೆ ಯುವಿನ್ನು,
ಯಾರಿಗೆ ಇದನ್ನು ಕೊಡ್ತಾರೆ ಲಸಿಕೆ? 9 to 14 ಇಯರ್ಸ್ ಓಲ್ಡ್ ಗರ್ಲ್ಸ್. ಮತ್ತು HPV ಅಂದ್ರೇನು? ಈ ಲಸಿಕೆಯನ್ನು ಏನು ಹೆಸರದ ಲಸಿಕೆ ಹೆಸರು ಅಂದರೆ ಗಾಡಜಿಲ್ 9. ಮತ್ತು HPV ಅಂದರೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ಸು. ಯಾರು ಕೊಡ್ತಾ ಇದ್ದಾರೆ? ಕೇಂದ್ರದ ಆರೋಗ್ಯ ಸಚಿವಾಲಯ. ಎಲ್ಲಿ ಕೊಡ್ತಾ ಇದ್ದಾರೆ? ಸೊ ಈ ರೀತಿ ಪ್ರಶ್ನೆಗಳನ್ನು ಹೇಳಿಕೆಗಳಾಗಿ ಬಂದಾಗ ನಾವು ರೆಡಿ ಇರಬೇಕು. ಇದನ್ನು ಮೀರಿ ಬಂದರೆ ಯಾರೇನು ಮಾಡೋಕ್ಕಾಗಲ್ಲ. ಇನ್ನು ಬಜೆಟಲ್ಲಿ ಡಿಸ್ಕಷನ್ ಮಾಡಿರೋದು, ಬಜೆಟ್ ಕಾಪಿನೂ ಕೂಡ ಕೊಟ್ಟಿದ್ದೀನಿ. ಇನ್ನು ಇಲ್ಲೊಂದು ಇದೆ, ಸರ್ವಿಕಲ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಏನು ಅಂತ ಸ್ವಲ್ಪ ನೀವೇ ಓದಿ ಐಡಿಯಾ ಬರುತ್ತೆ. ಯಾಕಂದರೆ ಆರೋಗ್ಯದ ಒಂದಷ್ಟು ಲಕ್ಷಣಗಳು ಏನಾದರೂ ಇದ್ದರೆ ಸೊ ದಯವಿಟ್ಟು ಹೋಗಿ ಅದನ್ನು ಟ್ರೀಟ್ಮೆಂಟು ಮಾಡ್ಕೊಳ್ಳಿ. 8ನೇ ಪ್ರಶ್ನೆ, 2026ರ ಬಾಫ್ತಾ ಪ್ರಶಸ್ತಿಗಳಲ್ಲಿ ಮಣಿಪುರಿ ಚಲನಚಿತ್ರ ಬೂಂಗ್ ಅತ್ಯುತ್ತಮ ಮಕ್ಕಳ ಮತ್ತು ಕುಟುಂಬ ಚಲನಚಿತ್ರ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಭಾರತೀಯ ಚಿತ್ರ ಎಂಬ ಇತಿಹಾಸವನ್ನು ಕೂಡ ನಿರ್ಮಿಸಿದೆ. ಬಾಫ್ತಾ ಅವಾರ್ಡ್ಸ್ 2026 ಅಲ್ಲಿ ಮಣಿಪುರಿ ಚಲನಚಿತ್ರ, ಮಣಿಪುರಿ ಮೂವಿ ಬೂಂಗ್ ಅಂತಕ್ಕಂಥದ್ದು ಯಾವ ಕೆಟಗರಿಯಲ್ಲಿ ಅಂದರೆ ದ ಬೆಸ್ಟ್ ಚಿಲ್ಡ್ರನ್ಸ್ ಆ್ಯಂಡ್ ಫ್ಯಾಮಿಲಿ ಫಿಲ್ಮ್, ಈ ಒಂದು ಕೆಟಗರಿಯಲ್ಲಿ ಬಾಫ್ತಾ ಅವಾರ್ಡ್ಗೆ ಭಾಜನವಾಗಿರ್ತಕ್ಕಂಥ ಮೊಟ್ಟ ಮೊದಲ ಭಾರತೀಯ ಚಿತ್ರ ಮಣಿಪುರಿ ಫಿಲ್ಮ್ ಬೂಂಗ್. ಇಂಡಿಯಾ ಸ್ಕ್ರಿಪ್ಟ್ಸ್ ಹಿಸ್ಟ್ರಿ ಎಟ್ ದ ಬಾಫ್ತಾ ಅವಾರ್ಡ್ಸ್ 2026 ಆಸ್ ಮಣಿಪುರಿ ಫಿಲ್ಮ್ ಬೂಂಗ್ ವಿನ್ಸ್ ಬೆಸ್ಟ್ ಚಿಲ್ಡ್ರನ್ಸ್ ಆ್ಯಂಡ್ ಫ್ಯಾಮಿಲಿ ಫಿಲ್ಮ್. ಓಕೆ, ಡೈರೆಕ್ಟರ್ ಯಾರು ಅಂದರೆ ಲಕ್ಷ್ಮೀ ಪ್ರಿಯಾ ದೇವಿ. ಸೊ ಈ ಒಂದು ಫಿಲ್ಮ್ನ ಡೈರೆಕ್ಟ್ ಮಾಡಿದ್ರು. ಸೊ ಪ್ರೇ ಫಾರ್ ಪೀಸ್ ಟು ರಿಟರ್ನ್ ಇನ್ ಮಣಿಪುರಿ ಸೇಸ್ ಬೂಂಗ್ ಡೈರೆಕ್ಟರ್ ಆಫ್ಟರ್ ಬಾಫ್ತಾ ವಿನ್. ಸೊ ಇನ್ನು ಬೇರೆ ಬೇರೆ ಯಾವ ಮೂವಿಗಳಿಗೆ ಬೆಸ್ಟ್ ಅವಾರ್ಡು, ಬೆಸ್ಟ್ ಆ್ಯಕ್ಟರು, ಬೆಸ್ಟ್ ಡೈರೆಕ್ಟ್ರು, ಬಾಫ್ತಾ ಅವಾರ್ಡು ಯಾರಿಗೆ ಸಿಕ್ಕಿದೆ ಅಂತ ನೋಡ್ಬೋದು. ಒಂದಷ್ಟು ಡೀಟೇಲ್ಸ್ ಇದೆ. ಭಾರತೀಯ ಸಿನಿಮಾ ರಂಗಕ್ಕೆ ಒಂದು ಹೆಮ್ಮೆಯ ಕ್ಷಣ. ಬೂಂಗ್ ಅಂತಕ್ಕಂಥ ಮಣಿಪುರಿ ಮೂವಿ ಅತ್ಯುತ್ತಮ ಮಕ್ಕಳ ಮತ್ತು ಕೌಟುಂಬಿಕ ಚಲನಚಿತ್ರ ವಿಭಾಗದಲ್ಲಿ 2026ರಲ್ಲಿ ಬಾಫ್ತಾ ಪ್ರಶಸ್ತಿಯನ್ನು ಗೆದ್ದಿದೆ. ಆ ಮೂಲಕ ಈ ಒಂದು ಕ್ಯಾಟಗರಿಯಲ್ಲಿ ಈ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥ ಭಾರತದ ಮೊಟ್ಟ ಮೊದಲ ಒಂದು ಚಿತ್ರವಾಗುತ್ತೆ. ಓಕೆ, ಬ್ರಿಟಿಷ್ ಅಕಾಡೆಮಿ ಆ್ಯಂಡ್ ಫಿಲ್ಮ್ ಅವಾರ್ಡ್ಸ್ ಏನೋ ಇರಬೇಕು ಬಾಫ್ತಾ. ಸೊ ಅದರ ವಿಸ್ತೃತ ರೂಪ ನೋಡ್ಬೋದು. ಒಂದು ಕಡೆ ಇಲ್ಲೆಲ್ಲ ಕೊಟ್ಟಿದ್ವಿ. ಓಕೆ, ಇದನ್ನು ಲಂಡನ್ನಲ್ಲಿ ಈ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ. ಬ್ರಿಟಿಷ್ ಅಕಾಡೆಮಿ ಫಿಲ್ಮ್ ಅವಾರ್ಡ್ಸ್ ಆಗುತ್ತೆ. ಲಕ್ಷ್ಮೀ ಪ್ರಿಯಾದೇವಿ ನಿರ್ದೇಶನದ ಬೂಂಗ್ ಮೂವಿ. ಇನ್ನು ಬೆಸ್ಟ್ ಲೀಡಿಂಗ್ ಆ್ಯಕ್ಟರು ಟಿಮೋತಿ ಚಲಮೇಟ್ ಅಂತೆ ಮಾರ್ಟಿ ಸುಪ್ರೀಮ್ ಅನ್ನೋ ಮೂವಿಗಾಗಿ. ಬೆಸ್ಟ್ ಲೀಡಿಂಗ್ ಆ್ಯಕ್ಟ್ರೆಸ್ಸು ಜೆಸ್ಸಿ ಬಕ್ಲೆ ಹ್ಯಾಮ್ನೆಟ್ ಅನ್ನೋ ಮೂವಿಗಾಗಿ, ಮೋಸ್ಟ್ಲಿ ಕೇಳಲ್ಲ. ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಸೀನ್ ಪೆನ್ ಒನ್ ಬಾಟಲ್ ಆಫ್ಟರ್ ಅನದರ್. ಇನ್ನು ಸಪೋರ್ಟಿಂಗ್ ಆ್ಯಕ್ಟ್ರೆಸ್ ಇದೆ. ಇಲ್ಲಿ ಏನು ಕೇಳ್ಬೋದು ಅಂದರೆ ಯಾವ ಮೂವಿಗೆ ಬೆಸ್ಟ್ ಮೂವಿ ಕೊಟ್ಟಿದ್ದಾರೆ ಅಂದರೆ ಒನ್ ಬಾಟಲ್ ಆಫ್ಟರ್ ಅನದರ್. ಕ್ವಶನ್ ನಂಬರ್ 9, ರಾಷ್ಟ್ರೀಯ ಜೈವಿಕ ಆರ್ಥಿಕತೆಗೆ ಕರ್ನಾಟಕವು 5ನೇ ಒಂದು ಭಾಗದಷ್ಟು ಕೊಡುಗೆಯನ್ನು ನೀಡ್ತಾ ಇದೆ. ಕರ್ನಾಟಕ ಕಾಂಟ್ರಿಬ್ಯೂಟ್ಸ್ 1/5 ಟು ದ ನ್ಯಾಷನಲ್ ಬಯೋ ಎಕಾನಮಿ. ಸೊ ಹಾಗಾದರೆ ಬಯೋ ಎಕಾನಮಿ ಅಂದ್ರೇನು? ಕರ್ನಾಟಕದ ಕೊಡುಗೆ ಏನು? ಏನು ಅಂಕಿಅಂಶಗಳು ಬಂದಿದ್ದಾವೆ? ಸ್ಟೇಟ್ ಕಾಂಟ್ರಿಬ್ಯೂಟ್ಸ್ 1/5 ಟು ದ ನ್ಯಾಷನಲ್ ಬಯೋ ಎಕಾನಮಿ ರಿಪೋರ್ಟ್ ಏನು ಹೇಳ್ತಾ ಇದೆ? ಕರ್ನಾಟಕ ಬಯೋ ಎಕಾನಮಿ ಸುಮಾರು $39 ಬಿಲಿಯನ್ ದೊಡ್ಡ ಎಕಾನಮಿ ಆಗಿದೆ. ಮತ್ತು ದೇಶದ 1/5 ನಮ್ಮ ಕರ್ನಾಟಕವೇ ಬಯೋ ಎಕಾನಮಿಗೆ ಕಾಂಟ್ರಿಬ್ಯೂಷನ್ ಅನ್ನು ಕೊಡ್ತಾ ಇದೆ. ಮತ್ತು ನಮ್ಮ ರಾಜ್ಯದ ಒಟ್ಟು GSDPಯ 10% ಈ ಬಯೋ ಎಕಾನಮಿಯಿಂದ ಬರ್ತಾ ಇದೆ ಅಂತೆ. ಜೈವಿಕ ಆರ್ಥಿಕತೆಯಲ್ಲಿ ಕರ್ನಾಟಕದ ಭವಿಷ್ಯ ಉಜ್ವಲವಾಗಿದೆ.
ರಾಜ್ಯದ ಜೈವಿಕ ಆರ್ಥಿಕತೆಯು ಬಯೋ ಎಕಾನಮಿ ಅಂತಕ್ಕಂಥದ್ದು 2025ರಲ್ಲಿ 39 ಶತಕೋಟಿ ಡಾಲರ್ ಅಂದರೆ ಸುಮಾರು 3,25,360 ಕೋಟಿಗೆ ತಲುಪಿದೆ. ಇದು ಸಂಶೋಧನೆ ಜೊತೆಗೆ ತಯಾರಿಕೆ, ವಿತರಣೆ, ಸೇವೆಗಳವರೆಗೆ ಚಾಚಿಕೊಂಡಿದೆ. ಸಂಪೂರ್ಣ ಮೌಲ್ಯ ಸರಪಳಿ ಒಳಗೊಂಡಿರುವ ತಯಾರಿಕಾ ಕೇಂದ್ರಿತ ಜೈವಿಕ ಆರ್ಥಿಕತೆಯು ರಾಜ್ಯದಲ್ಲಿ ವಿಸ್ತರಣೆ ಆಗ್ತಾ ಇದೆ. ಈ ಒಂದು ವಿಚಾರವನ್ನು ಬಯೋಟೆಕ್ನಾಲಜಿ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಹಂಚಿಕೊಂಡಿದ್ದಾರೆ. ಈ ಒಂದು ರಿಪೋರ್ಟನ್ನು ಕರ್ನಾಟಕ ನಾವೀನ್ಯತೆ ಮತ್ತು ತಂತ್ರಜ್ಞಾನ ಸೊಸೈಟಿ ಕಿಟ್ಸ್ ಅವರು ಮತ್ತು ABLE ಅಂತ ಜೈವಿಕ ತಂತ್ರಜ್ಞಾನ ಉದ್ಯಮಗಳ ಸಂಘ ಮತ್ತು ಕರ್ನಾಟಕ ಇನೋವೇಷನ್ ಆ್ಯಂಡ್ ಟೆಕ್ನಾಲಜಿ ಸೊಸೈಟಿ ಕಿಟ್ಸ್ ಅವರು ಸಿದ್ಧಪಡಿಸಿದ್ದಾರೆ ರಾಜ್ಯದ ಜೈವಿಕ ಆರ್ಥಿಕತೆಯ ವರದಿ 2025. ಅದರಲ್ಲಿ ಈ ಒಂದು ಅಂಶಗಳು ಗೊತ್ತಾಗ್ತಾ ಇದ್ದಾವೆ. ಏನು? ರಾಜ್ಯವು ದೇಶದ ಬಯೋ ಎಕಾನಮಿಗೆ 21% ಅಷ್ಟು ಕೊಡುಗೆ ಕೊಡ್ತಾ ಇದೆ. ಒಂದನೇ ಅಂಶ. ಎರಡನೇದು, ರಾಜ್ಯದ GSDPಯಲ್ಲಿ 10% ಬಯೋ ಎಕಾನಮಿಯಿಂದನೇ ಬರ್ತಾ ಇದೆ. ಮತ್ತು ಒಟ್ಟಾರೆ 2025ರ ಬಯೋ ಎಕಾನಮಿಯ ಒಂದು ಆರ್ಥಿಕತೆ ಎಷ್ಟಿದೆ ಅಂದರೆ $39 ಬಿಲಿಯನ್. ಇದು ಕಳೆದ 2 ವರ್ಷದಲ್ಲಿ ಸುಮಾರು 26.5% ಹೆಚ್ಚಾಗಿದೆ. ಇನ್ನು ಭಾಳ ಡೀಟೇಲ್ಸ್ ಇದೆ ಒಟ್ಟಿನಲ್ಲಿ. ಸೊ ಯಾರು ರಿಪೋರ್ಟ್ ರೆಡಿ ಮಾಡಿದರು, ಯಾರು ಕೊಟ್ಟಿದ್ದಾರೆ, ಸೊ ಏನಿದೆ ಇದರಲ್ಲಿ ಅಂಶಗಳು. ಅತಿ ಹೆಚ್ಚು ಜೈವಿಕ ಆರ್ಥಿಕತೆಯಲ್ಲಿ ಕೊಡುಗೆ ಇರತಕ್ಕಂಥದ್ದು ಬೆಂಗಳೂರು ನಗರ 54%, ಸೆಕೆಂಡ್ ಮೈಸೂರು 8.7%. ಕರ್ನಾಟಕ ಬಯೋ ಎಕಾನಮಿ ರಿಪೋರ್ಟ್ 2025 2025ರಲ್ಲಿ 218 ನ್ಯೂ ಬಯೋಟೆಕ್ ಸ್ಟಾರ್ಟಪ್ಸ್ ಬಂದಿದ್ದಾವೆ. ಒಟ್ಟಾರೆಯಾಗಿ 1451 ಸ್ಟಾರ್ಟಪ್ಸ್ ಇದ್ದಾವೆ. 10% GSDP ಬಯೋ ಎಕಾನಮಿಯಿಂದ ಬರ್ತಾ ಇದೆ. ಇಡೀ ಭಾರತದ 21% ಆಫ್ ಇಂಡಿಯಾಸ್ ಬಯೋ ಎಕಾನಮಿ ಕರ್ನಾಟಕದಿಂದ ಬರ್ತಾ ಇದೆ. ಒಟ್ಟಾರೆ $39.2 ಬಿಲಿಯನ್ ಬಯೋ ಎಕಾನಮಿ ಇವತ್ತು ರೀಚ್ ಆಗಿದೆ. ಸೊ ಇನ್ನಷ್ಟು ಡೀಟೇಲ್ಸ್ ಇದೆ ನೋಡಿ. ಕ್ವಶನ್ ನಂಬರ್ 10, ಮೆಕ್ಸಿಕೋದ ಮೋಸ್ಟ್ ವಾಂಟೆಡ್ ಡ್ರಗ್ ಲಾರ್ಡ್ ಎಲ್ ಮೆಂಚೋ ಇತ್ತೀಚೆಗೆ ಸೇನಾ ಕಾರ್ಯಾಚರಣೆಯಲ್ಲಿ ಹತ್ಯೆಯಾದ. ಜಗತ್ತನ್ನೇ ದಹಿಸಿದ ಮೆಕ್ಸಿಕೋ ಡ್ರಗ್ಸ್ದೊಂದಿಗೆ ಚೀನಾ ಕುಮ್ಮಕ್ಕು, ಅಮೆರಿಕಕ್ಕೆ ಸವಾಲಾಗಿದೆ ಎಲ್ ಮೆಂಚೋ ಮಾದಕ ಜಾಲ. ಡ್ರಗ್ಸ್ ಸಾಮ್ರಾಜ್ಯದ ಚಕ್ರವರ್ತಿ ನೆಮಿಸಿಯೋ ವಸೆಗೋರಾ ಅಲಿಯಾಸ್ ಎಲ್ ಮೆಂಚೋ ಇತ್ತೀಚೆಗೆ ಮೆಕ್ಸಿಕೋದಲ್ಲಿ ಹತ್ಯೆಯಾದ. ಆತನ ಹತ್ಯೆಯ ನಂತರ ಭಾರೀ ಹಿಂಸಾಚಾರ ಆಗಿತ್ತು. ಸೊ ಎಲ್ ಮೆಂಚೋ ಸಾಮ್ರಾಜ್ಯ ಪತನ, ಮೆಕ್ಸಿಕೋದ ಮೋಸ್ಟ್ ವಾಂಟೆಡ್ ಡ್ರಗ್ಸ್ ದೊರೆ. ಆತ ಯಾವ ರೀತಿಯಾಗಿ ಈ ಒಂದು ದೊರೆ ಆಗೋದ್ರಲ್ಲಿ ಆತನ ಜರ್ನಿ ನೋಡಿದರೆ ಬಹಳ ವಿಚಿತ್ರವಾಗಿದೆ. ಸೊ ಯಾರಿಗೆ ಆಸಕ್ತಿ ಇದೆ ಓದ್ಬೋದು, PDF ಕೊಟ್ಟಾಗ. ಎಲ್ ಮೆಂಚೋ, ಸೊ ಮೆಕ್ಸಿಕೋದ ಡ್ರಗ್ಸ್ ದೊರೆ, ಆತನ ಸಾವಾಗಿದೆ. ಸೊ ಇಷ್ಟು ಕ್ಲಾಸ್ ನಂಬರ್ 1072 ಮತ್ತು ಫೆಬ್ರವರಿ 2026 ಪಾರ್ಟ್ 6 ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಆಗಿತ್ತು. ಓಕೆ, ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಥ್ಯಾಂಕ್ ಯು.